ಇಂದಿರಾ ಗಾಂಧಿಯವರು ಸರ್ವಾಧಿಕಾರದ ತುಟ್ಟ ತುದಿಯನ್ನ ಮುಟ್ಟಿಬಿಟ್ರು. ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿ ಅನ್ನೋದೊಂದು ಧ್ಯೇಯವಾಕ್ಯ ಇತ್ತು. ಮೀಸಾ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ. ಅದು ಬಹಳ ಕಠೋರವಾದಂತ ಒಂದು ಕಾನೂನು. ಅದಕ್ಕೆ ಜಾಮೀನಿಲ್ಲ. ನೀವೊಂದು ಕೆಲಸ ಮಾಡಿ, ನಾನು ಸುಮ್ಮನೆ ನಿಮ್ಮನ್ನ ಹಿಂಗ್ ಹಿಡ್ಕೊಂಡಾಗಿ ಆ ಕಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿಂದ ಹಂಗೆ ಹೊರಟ್ಬಿಡಿ ನೀವು. ಅರಸೀಕೆರೆನಲ್ಲಿ ಒಬ್ಬ ಇನ್ನು ಮೀಸೆ ಬರೋದು ಹುಡುಗ, ಅವನ ಮೇಲೆ ಮೀಸಾ ಬೇರೆ ಹಾಕಿದಾರಂತೆ. ಪೊಲೀಸ್ ಬಂದ್ರೆ ನೀವು ವ್ಯಾನ್ ಹತ್ತು ಕುಡ್ದು, ಇದು ಎಲ್ರಿಗೂ ನಮಗೂ ಇದ್ದಿದ್ದು. ವ್ಯಾನ್ ಯಾರು ಹತ್ತಬಾರದು. ಅವ್ರಿಗೆ ಹೇಳ್ಬೇಕು, ನೀವು ನಮ್ ಹಿಂದೆ ಬನ್ನಿ, ಒಬ್ರು ತಪ್ಪಿಸ್ಕೊಳ್ಳಲ್ಲ, ನಾವೇ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀವಿ. ನಮಗ್ ಬೇಕಾಗಿದ್ದವು ಪ್ರಚಾರ. ಅವಾಗ ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂತಹ ಸ್ವಾಗತ ಹಾಗೂ ನಮಸ್ಕಾರ. ನಾವು ಕಳೆದ 1-2 ತಿಂಗಳಿಂದ ಈ ಎಮರ್ಜೆನ್ಸಿ ಆಪತ್ ಸ್ಥಿತಿ ಏನು ಘೋಷಣೆ ಆಗಿತ್ತು 1975ರಲ್ಲಿ, ಅದನ್ನ ಕುರಿತು ಒಂದು ಸರಣಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಈಗಾಗಲೇ 4-5 ಜನ ಈ ಸರಣಿ ಕಾರ್ಯಕ್ರಮಗಳಲ್ಲಿ ಮಾತಾಡಿದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, 50 ವರ್ಷ ನಡೀತಾ ಇದೆ ಆಗಿ ಈ ದುಸ್ಥಿತಿಯನ್ನ ಹೇರಿ, ಆ ಸಮಯದಲ್ಲಿ ಎಂಥ ಒಂದು ಕಷ್ಟ ಕಾರ್ಪಣ್ಯಗಳನ್ನ ನಮ್ಮವರು ಅನುಭವಿಸಿದ್ರು, ನಮ್ಮವರಿಂದಾನೇ ಅಂತ. ಅದಕ್ಕೆ ಮೊದಲು ಬ್ರಿಟಿಷರ ಕಾಲದಲ್ಲಿ ಭಾರತೀಯರು ತೀರಾ ಹದಗೆಟ್ಟ ಪರಿಸ್ಥಿತಿಯಲ್ಲಿದ್ರು. ಅವರು ವಿದೇಶಿಯರಾಗಿ ಸ್ವದೇಶಿಯರ ಮೇಲೆ ನೇಟಿವ್ಸ್ ಅಂತ ಬಾರ್ಬ್ಯಾರಿಕ್ ಟ್ರೀಟ್ಮೆಂಟ್ ಕೊಟ್ರು. ಅಂದ್ರೆ ಬಹಳ ಅನಾಗರಿಕವಾಗಿ ನಡೆಸ್ಕೊಂಡ್ರು ಭಾರತೀಯರನ್ನ. ಅದಾದ್ಮೇಲೆ ಸ್ವಾತಂತ್ರ್ಯ ಬಂದು ಕೆಲವೇ ವರ್ಷಗಳಲ್ಲಿ ಮತ್ತೆ ಅಂಥದೇ ಒಂದು ಸ್ಥಿತಿ ಒದಗಿತು. ಅಂದ್ರೆ ಅಧಿಕಾರ ಸ್ಥಾನದಲ್ಲಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರಿಗೆ ಆದಂತಹ ಹಿನ್ನಡೆಯಿಂದ ಸ್ವದೇಶಿಗಳ ಮೇಲೆ ಎಲ್ಲರ ಮೇಲೂ ಅತ್ಯಂತ ಹೀನಾಯವಾದಂತಹ ಒಂದು ಸ್ಥಿತಿಯನ್ನ ತಂದಿಟ್ಬಿಟ್ರು. ದಾರುಣವಾಗಿ ನಡೆಸ್ಕೊಂಡ್ರು. ಎಷ್ಟೋ ಜನಕ್ಕೆ ತುಂಬಾ ಅನ್ಯಾಯಗಳಾಯ್ತು, ವೈಯಕ್ತಿಕವಾಗಿ, ಸಾಮಾಜಿಕವಾಗಿ. ಅದರಲ್ಲಿ ಅದು ತುಂಬಾ ದುರ್ಭರವಾದಂತ ಒಂದು ಪರಿಸ್ಥಿತಿ. ಬಹುಶಃ ಯಾರು ಕೂಡ ಈ ಬ್ರಿಟಿಷರ ದಾಸ್ಯದಿಂದ ವಿಮುಕ್ತಿ ಆದ್ಮೇಲೆ ಇಷ್ಟು ಹತ್ತಿರದ ಕಾಲದಲ್ಲೇ ಮತ್ತೊಂದು ದಾಸ್ಯ ಉಂಟಾಗ್ಬಿಡುತ್ತೆ, ನಮ್ಮವರಿಂದಲೇ ದಾಸ್ಯದ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಆದ್ರೆ ಅಘಟಿತ ಘಟನೆ, ಯಾರು ಯಾವುದನ್ನ ಅಪೇಕ್ಷೆ ಪಟ್ಟಿರ್ಲಿಲ್ವೋ, ಆಗುತ್ತೆ ಅಂತ ಒಂದು ಸಂಭವ ಇರ್ಲಿಲ್ವೋ, ಅಂಥದ್ದು ಆಗೋಯ್ತು. ಅದನ್ನ ಕುರಿತು ಯಾರ್ಯಾರಿಗೆ ಏನೇನಾಯ್ತು ಅನ್ನೋದನ್ನ ನಮ್ಮ ಬೆಂಗಳೂರಿನಲ್ಲೇ ಇರುವಂತಹ ಅವತ್ತು ಆ ದುಸ್ಥಿತಿಯನ್ನ ಅನುಭವಿಸಿದಂತಹ ಕೆಲವರು ಮಾತಾಡಿದ್ದಾರೆ. ಇವತ್ತು ಅದನ್ನೇ ಮುಂದುವರಿಸೋದಕ್ಕೆ, ಅಂದ್ರೆ ಆ ಎಮರ್ಜೆನ್ಸಿ ಅನ್ನೋದು ಎಷ್ಟು ಘಾತಕತನದಿಂದ ಕೂಡಿತ್ತು ಅನ್ನೋದನ್ನ ಮಾತಾಡೋದಕ್ಕೆ ಮತ್ತೊಬ್ರು ಹಿರಿಯರು ಬಂದಿದ್ದಾರೆ. ಶ್ರೀ ಛಾಯಾಪತಿ ಅನ್ನೋರು. ಅವರನ್ನ ಬರಮಾಡ್ಕೊಳ್ಳೋಣ ಸ್ಟುಡಿಯೋಗೆ. ನಮಸ್ಕಾರ ಛಾಯಾಪತಿ ಅವರೇ. ಛಾಯಾಪತಿ ಅವರು ಕೂಡ, ಅವರ ಪರಿಚಯನ ತುಂಬಾ ಚಿಕ್ಕದಾಗೆ ಮಾಡ್ಕೊಡ್ತೀನಿ ನಾನು. ಸಂಘದ ಕಾರ್ಯಕರ್ತರು ಅಂದ್ರೆ ಸಾಕು, ಇನ್ನೇನು ಹೆಚ್ಚಿಗೆ ಹೇಳ್ಬೇಕಾದ್ದೇ ಇಲ್ಲ. ಯಾಕೆಂದ್ರೆ ಅವರು ಚಿಕ್ಕಂದಿನಿಂದ ಸಂಘದಲ್ಲಿ ಇದ್ಕೊಂಡು ಸಂಪೂರ್ಣವಾಗಿ ಈ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಿಗೆ ತಮ್ಮನ್ನ ತೊಡಗಿಸ್ಕೊಂಡಿದ್ರು. ಸಂಘದ ಕಾರ್ಯಕರ್ತರಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಗೃಹಸ್ಥರಾಗಿದ್ರು, ತಮ್ಮ ವೈಯಕ್ತಿಕವಾದಂತಹ ಕೆಲಸಗಳು ಮಾಡ್ಕೊಳ್ತಾ ಇದ್ರು, ಅಷ್ಟೇ ಪ್ರಾಮುಖ್ಯತೆಯಿಂದ ಸಂಘದ ಸಾಮಾಜಿಕ ಕಾರ್ಯಗಳನ್ನು ಕೂಡ ನಡೆಸ್ತಾ ಇದ್ರು. ಅಂತ ಒಂದು ಒಬ್ಬ ವ್ಯಕ್ತಿ ನಮ್ಮ ಸ್ಟುಡಿಯೋಗೆ ಇವತ್ತು ಬಂದಿದ್ದಾರೆ, ಶ್ರೀ ಛಾಯಾಪತಿ ಅವರು. ಇವಾಗ ಅವರು ಆ ಕರಾಳ ಸ್ಥಿತಿಯಲ್ಲಿ ಅವರು ಇದ್ದು ಅನುಭವಿಸಿದಂತಹ ಕೆಲವು ಸಂದರ್ಭಗಳನ್ನ ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಲೀಲಾಜಾಲ ವೀಕ್ಷಕರಿಗೆ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಆ ಸ್ಥಿತಿ ಎಂಥದ್ದಿತ್ತು ಅನ್ನೋದರ ಪರಿಚಯ ಆಗಿದೆ. ಅದರ ಬಗ್ಗೆ ಹೆಚ್ಚಿಗೆ ತಮ್ಮ ವೈಯಕ್ತಿಕ ಅನುಭವದ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾರೆ, ಕೆಲವು ಅಂಶಗಳನ್ನ ನಮ್ಮ ಒಡನೆ ತೆರೆದಿಡ್ತಾ ಇದ್ದಾರೆ ಶ್ರೀ ಛಾಯಾಪತಿ ಅವರು. ಛಾಯಾಪತಿ ಅವರೇ ಹೇಳಿ, ಇವಾಗ ಕೆಲವರೆಲ್ಲ ಪ್ರೊಫೆಸರ್ PV ಕೃಷ್ಣ ಭಟ್ರು, ವಿ ಮಂಜುನಾಥ್ ಅವರು ಇವರೆಲ್ಲ ಮಾತಾಡಿದ್ರು. ಅವರವರ ಹಿನ್ನೆಲೆ ಬೇರೆ, ಒಬ್ಬೊಬ್ರು ಒಂದೊಂದ್ ತರ ಪಾಡ್ಪಟ್ಟಿದ್ದೀರಾ. ಈಗ ನಿಮ್ಮದು ಏನು, ಏನೇನ್ ಮಾಡಿದ್ರಿ ನೀವು? ನೀವು ಜೈಲು ಒಳಗೆ ಹೋದ್ರ, ಹೊರಗೆ ಇದ್ಕೊಂಡೇ ಹೋರಾಡದ್ರ, ಏನೇನ್ ಮಾಡಿದ್ರಿ ಅನ್ನೋದನ್ನ ಹೇಳಿ. ಎಲ್ರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಈ 50 ವರ್ಷದ ಹಿಂದಿನ ಒಂದು ಹೋರಾಟ ಏನಿತ್ತು, ಈ ಹೋರಾಟ, ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟನ ಇವತ್ತಿನ ಪೀಳಿಗೆಗೆ ಗೊತ್ತೇ ಇಲ್ಲ. ಅದು ಮತ್ತೆ ಅವಾಗಿದ್ದವರು ಸಹ ಅನೇಕರಿಗೆ ಗೊತ್ತಿಲ್ಲ. ಹಾಗೆ ದೇಶದಲ್ಲಿ ಇವಾಗ ಆ ಹೋರಾಟ ಮಾಡುವಾಗ ಯಾರ್ಯಾರಿದ್ರು ಜೀವಂತವಾಗಿ ಅವ್ರಿಗೆ ಮಾತ್ರ ಸ್ವಲ್ಪ ಗೊತ್ತಿದೆ. ಅಂತ ಒಂದು ಬಹಳ ಪ್ರಸಿದ್ಧವಾದಂತ ಹೋರಾಟದ ನೆನಪನ್ನ ಎಲ್ರಿಗೂ ಮಾಡಿಕೊಡ್ಬೇಕು,
ಎಲ್ರಿಗೂ ಪರಿಚಯ ಮಾಡಿಕೊಡ್ಬೇಕು ಅಂತ ಉದ್ದೇಶದಿಂದ ನಮ್ಮ ಭಗಿನಿ SR ಲೀಲಾ ಅವರು ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಪ್ರಶಂಸನೀಯವಾದ್ದು. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ 75ರ ತುರ್ತು ಪರಿಸ್ಥಿತಿಯ ಹೋರಾಟವನ್ನ ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿ ಕರಿಬಹುದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರೂ ಸಹ ಇಲ್ಲಿ ಬ್ರಿಟಿಷ್ನವರ ಕಾಲದಲ್ಲಿ ಏನೇನು ಹಿಂಸೆಗಳಾಗ್ತಿತ್ತು, ಏನೇನು ಜನತೆಗೆ ತೊಂದರೆ ಕೊಡ್ತಾ ಇದ್ರು, ಅದು ಮರುಕಳಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಅದು ಯಾವಾಗ ಅಂದ್ರೆ 1975ರ ತುರ್ತು ಪರಿಸ್ಥಿತಿ ಸಮಯದಲ್ಲಿ. ವ್ಯತ್ಯಾಸ ಎರಡೇ. ಬ್ರಿಟಿಷ್ನವರ ಕಾಲದಲ್ಲಿ ಗುಂಡೊಡೆದು ಸಾಯಿಸ್ತಾ ಇದ್ರು, ಮತ್ತೆ ನೇಣು ಹಾಕಿ ಸಾಯಿಸ್ತಾ ಇದ್ರು. ಅದೆರಡು ಮಾತ್ರ ಇಲ್ಲಿ ಇರ್ಲಿಲ್ಲ. ಬಾಕಿ ಅವ್ರು ಕೊಡತಕ್ಕಂತ ಎಲ್ಲ ಹಿಂಸೆಗಳನ್ನು 75ರ ತುರ್ತು ಪರಿಸ್ಥಿತಿ ಸಮಯದಲ್ಲಿ ನಾವೆಲ್ಲ ಅನುಭವಿಸಿದ್ವಿ. ಬೇರೆ ಎಲ್ಲ ಶಿಕ್ಷೆಗಳನ್ನು ಅನುಭವಿಸಾಗಿದೆ, ಅದೆರಡು ಮಾತ್ರ ಇಲ್ಲ. ಹಾಗಾಗಿ ನಮ್ಮದೇ ದೇಶ, ನಮ್ಮ ಸ್ವಾತಂತ್ರ್ಯ ಹೊಂದಿದ್ದೀವಿ, ನಮ್ಮ ದೇಶದ ನಾಯಕರೇ ನಮ್ಮನ್ನ ಆಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲೂ ಸಹ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆಯನ್ನ ನಾಚಿಸ್ತಕ್ಕಂತಹ ಒಂದು ಘಟನೆ ನಮ್ಮ ದೇಶದಲ್ಲಿ ನಡೆದೋಯ್ತು. ಇದು ಇವತ್ತಿನ ದಿನ ಯುವ ಪೀಳಿಗೆಗಂತೂ ಇದು ಅರ್ಥವಾಗಬೇಕು. ಅವರು ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಇಂತಿಂಥದೆಲ್ಲ ನಡೆದಿದೆ ಅಂತ ಹೇಳಿ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡದಂತಹ, ಜೈಲುವಾಸ ಅನುಭವಿಸಿದಂತಹ ಒಂದಷ್ಟು ಮಾಹಿತಿಗಳನ್ನ ನಿಮ್ಗಳೆಲ್ಲರ ಎದುರಿಗೆ ನಾನು ಹಂಚಿಕೊಳ್ಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, 1971-72ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ. ಆ ಸಮಯದಲ್ಲಿ ಅವರ ಪಕ್ಷಕ್ಕೆ ಅಧಿಕವಾದಂತಹ ಸದಸ್ಯರಿದ್ರು ಪಾರ್ಲಿಮೆಂಟ್ ಅಲ್ಲಿ. ಹಾಗಾಗಿ ಹೆಚ್ಚು ಕಮ್ಮಿ ವಿರೋಧ ಪಕ್ಷಗಳೆಲ್ಲ ಸೊರಗಿ ಹೋಗಿದ್ದು. ಎದ್ದು ನಿಂತು ಪ್ರತಿಪಾದಿಸ್ತಕ್ಕಂಥವರೇ ಇರ್ಲಿಲ್ಲ. ಇದ್ದವರು ಒಬ್ರು ಇಬ್ರು, ವಾಜಪೇಯಿ ಮುಂತ ಒಂದು ಒಬ್ರು ಇಬ್ರು ಇದ್ರೆ ಸಾಕಾಗ್ತಾ ಇರ್ಲಿಲ್ಲ. ಹಾಗಾಗಿ ಇಂದಿರಾ ಗಾಂಧಿಯವರು ಸರ್ವಾಧಿಕಾರದ ತುಟ್ಟ ತುದಿಯನ್ನ ಮುಟ್ಟಿಬಿಟ್ರು. ಜಯಪತಿ ಅವರೇ, ಈಗ ವಿರೋಧ ಪಕ್ಷಗಳು ಅಂತ ಎಲ್ಲಿತ್ತು? ಹೆಚ್ಚಿಗೆ ಇರ್ಲಿಲ್ಲ ಅಲ್ವಾ? ಇತ್ತು. ಇದ್ವಾ? ಜನಸಂಘ ಇತ್ತು, ಸಂಸ್ಥಾ ಕಾಂಗ್ರೆಸ್ ಇತ್ತು, ಜನಸಂಘ ವಾಜಪೇಯಿ ಕಾಂಗ್ರೆಸ್ ಆಗಿದ್ ಆಮೇಲೆ ಅಲ್ವಾ ಆಕೆ ಸ್ಪ್ಲಿಟ್ ಮಾಡಿದ್ಮೇಲೆ ಕಾಂಗ್ರೆಸ್ ಅನ್ನ? ಸಂಸ್ಥಾ ಕಾಂಗ್ರೆಸ್ ಆಯ್ತು. ಆನಂತರ ಬೇರೆ ಲೋಕದಳ ಇತ್ತು, ಪ್ರಜಾ ತುಂಬಾ ಇದ್ವು ಅವಾಗಿನ್ನ. ಫರ್ನಾಂಡಿಸ್ ಅವರ ಪಕ್ಷ ಇತ್ತು, ವಿರೋಧ ಪಕ್ಷಗಳಿದ್ವು. ಆದ್ರೆ ಎಲ್ಲರೂ ಸಹ ಅವಾಗ ಶಕ್ತಿಹೀನರಾಗಿದ್ರು, ಯಾಕೆಂದ್ರೆ ಸಂಖ್ಯೆ ಅಷ್ಟಿರ್ಲಿಲ್ಲ. ಇಂತಹ ಸಂದರ್ಭವನ್ನ ದುರುಪಯೋಗ ಮಾಡ್ಕೊಂತ ಶ್ರೀಮತಿ ಇಂದಿರಾ ಗಾಂಧಿಯವರು ಅನೇಕ ದಬ್ಬಾಳಿಕೆಗಳನ್ನ ದೇಶದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದಕ್ಕೆ ಮೂಲ ಕಾರಣ, ತುರ್ತು ಪರಿಸ್ಥಿತಿ ಬರೋದಕ್ಕೆ ಮೂಲ ಕಾರಣ ಅಂದ್ರೆ ಗುಜರಾತ್. ಬಹುಶಃ ಗುಜರಾತ್ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಬಹಳ ಹೆಸರುವಾಸಿಯಾದಂತ ರಾಜ್ಯ, ಮತ್ತೆ ಎಲ್ಲರೂ ಗುರುತಿಡಿಯುವಂತ ರಾಜ್ಯ ಗುಜರಾತ್. ಅದೇ ತರ ಇದರ ಘಟನೆಯಲ್ಲೂ ಗುಜರಾತೇ ಕಾರಣ. ಗುಜರಾತ್ ಅಲ್ಲಿ 71-72ರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಚಿಮನ್ಭಾಯ್ ಪಾಟೀಲ್ ಅವರು ಇದಾಗಿದ್ರು, ಮುಖ್ಯಮಂತ್ರಿ ಆಗಿದ್ರು. ಅಲ್ಲಿ ಅವರು ದಬ್ಬಾಳಿಕೆ, ಲಂಚ, ಭ್ರಷ್ಟಾಚಾರ ಎಲ್ಲ ತುಂಬಿ ತುಳುಕ್ತಾ ಇತ್ತು ಆ ಸಂದರ್ಭದಲ್ಲಿ. ಆಗ ಅಲ್ಲಿಯ ವಿದ್ಯಾರ್ಥಿಗಳು ಎದ್ದು ನಿಂತರು ನೋಡಿ, ಯುವಕರು. ಇಡೀ ಗುಜರಾತ್ ಅಲ್ಲಿ ವಿದ್ಯಾರ್ಥಿಗಳು ಎದ್ದು ನಿಂತು ವಿರೋಧ ಮಾಡಕ್ ಶುರು ಮಾಡಿದ್ರು. ಅಲ್ಲಲ್ಲೇ ಬಂದ್ಗಳನ್ನ ಮಾಡ್ತಿದ್ರು. ತುಂಬಾ ಗಲಾಟೆಗಳಾಯ್ತು. ಸುಮಾರು 300 ಜನ ವಿದ್ಯಾರ್ಥಿಗಳನ್ನ ಗುಂಡಿಟ್ಟು ಕೊಂದ್ರು. ಇದಾದ ನಂತರ 300 ಜನ ವಿದ್ಯಾರ್ಥಿಗಳು ಹೋಗಿದ್ದಾರೆ ಆ ಸಮಯದಲ್ಲಿ. ಚಿಮನ್ಭಾಯ್ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದಾಗ ಇದರ ಒಂದು ಬಿಸಿ ಏನಾಯ್ತು, ಬಿಹಾರಕ್ಕೂ ಹೋಯ್ತು. ಬಿಹಾರದಲ್ಲೂ ಸಹ ಅವಾಗಿನ ಮುಖ್ಯಮಂತ್ರಿ, ಅವಾಗಿನ ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ಮಾಡ್ತಿತ್ತು. ಕಾರಣ ಅಂತಂದ್ರೆ ಇಲ್ಲಿ ಮೇಲಿದ್ದಂತ ಮೇಟಿ ಇಂದಿರಾ ಗಾಂಧಿಯವರು ಯಾರಿದ್ದಾರೆ, ಅವರೇ ಇಡೀ ದೇಶನ ದಬ್ಬಾಳಿಕೆಯಲ್ಲಿ ಮಾಡ್ತಿರುವಾಗ ಅವರ ಶಿಷ್ಯಂದ್ರು ಅವರ ಮುಖ್ಯಮಂತ್ರಿಗಳು ಬಿಡ್ತಾರ? ಸಾಕಷ್ಟು ತಮ್ಮ ಸ್ವಂತಕ್ಕೆ ಇಡೀ ಸಂಪತ್ತುಗಳನ್ನ ಬಾಚಿಕೊಂಡ್ರು. ಇಂಥ ಒಂದು ದುರಾಡಳಿತ ಇದ್ದಿದ್ರಿಂದ ಬಿಹಾರದಲ್ಲೂ ಸಹ ವಿದ್ಯಾರ್ಥಿಗಳು, ಸಾರ್ವಜನಿಕರು ಇದನ್ನ ವಿರೋಧ ಮಾಡಕ್ ಶುರು ಮಾಡಿದ್ರು. ಅವಾಗ ಬಿಹಾರ್ ಮತ್ತು ಗುಜರಾತ್ನಲ್ಲಾದಂತಹ ಈ ಎರಡು ಘಟನೆಯನ್ನ ನೋಡಿದಂತಹ
ನಮ್ಮ ಲೋಕಮಾನ್ಯರಾದಂತ ಜಯಪ್ರಕಾಶ್ ನಾರಾಯಣರು ಅವರ ಹೃದಯ ಬಹಳ ನೋವನ್ನು ಅನುಭವಿಸ್ತು. ಏನು ಅವರಿಗೆ ಅನೇಕ ಅಧಿಕಾರಿಗಳಿತ್ತು, ಅದೆಲ್ಲವನ್ನು ಬಿಟ್ಟು ಸಮಾಜ ಸೇವೆ ಮಾಡಬೇಕು ಅಂತ ಬಂದಂತ ನಮ್ಮ ಜಯಪ್ರಕಾಶ್ ನಾರಾಯಣರು ಅವರಿಗೆ ತುಂಬಾ ದುಃಖವಾಗಿ ಅವರು ನೇರವಾಗಿ ಈ ಒಂದು ಸಂಘರ್ಷಕ್ಕೆ ಇಳಿದ್ರು. ಇದು ಮೂಲ. ನೇರವಾಗಿ ಸಂಘರ್ಷಕ್ಕೆ ಇಳಿಬೇಕಾದ್ರೆ ಅವರು ಒಂದು ಪ್ರಜಾಪ್ರಭುತ್ವಕ್ಕಾಗಿ ನಾಗರಿಕ ವೇದಿಕೆ ಅಂತ ಒಂದನ್ನ ಮೊದಲು ಕಟ್ಟಿದ್ರು. ಆ ಪ್ರಜಾಪ್ರಭುತ್ವಕ್ಕಾಗಿ ನಾಗರಿಕ ವೇದಿಕೆಗೆ ಈ ವಿರೋಧ ಪಕ್ಷದ ಎಲ್ಲ ನಾಯಕರುಗಳನ್ನ ಸೇರಿಸ್ಕೊಂಡ್ರು. ಅದರಲ್ಲಿ ವಾಜಪೇಯಿರು ಒಬ್ರು. ಅವಾಗ ಇದ್ದಿದ್ದು ಸಂಪೂರ್ಣ ಕ್ರಾಂತಿ ಅನ್ನುವ ಒಂದು ಧ್ಯೇಯ ವಾಕ್ಯ. ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿ ಅನ್ನೋದು ಒಂದು ಧ್ಯೇಯ ವಾಕ್ಯ ಇತ್ತು. ಇದನ್ನ ಜಯಪ್ರಕಾಶ್ ನಾರಾಯಣರು ಎಲ್ಲಾ ಕಡೆಗಳಲ್ಲೂ ಭಾಷಣದಲ್ಲಿ ಹೇಳ್ತಾ ಬಂದ್ರು. ಆ ಸಮಯದಲ್ಲಿ ಹೈದರಾಬಾದಿನಲ್ಲಿ ಭಾರತೀಯ ಜನಸಂಘದ ಕಾರ್ಯಕಾರಿಣಿ ಇತ್ತು. ಅಲ್ಲಿ ವಾಜಪೇಯಿ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಇದನ್ನೇ ಹೇಳಿದ್ರು. ಸಂಪೂರ್ಣ ಕ್ರಾಂತಿ ಅಂದ್ರೆ ರಾಜಕೀಯ ಅಧಿಕಾರ ಮಾತ್ರ ಅಲ್ಲ, ದೇಶದ ಸರ್ವಾಂಗೀಣ ಉನ್ನತಿ ಆಗ್ಬೇಕು. ಎಲ್ಲವೂ ದೇಶದಲ್ಲಿ ಇವಾಗಿರ್ತಕ್ಕಂಥ ಅನಾಗರಿಕತೆ, ಅಸಂಸ್ಕೃತಿ ಎಲ್ಲವೂ ಸಹ ಉತ್ತಮವಾಗಬೇಕು ಅನ್ನೋದು ಈ ಸಂಪೂರ್ಣ ಕ್ರಾಂತಿಯ ಅರ್ಥ. ಬರೀ ರಾಜಕೀಯವಾಗಿ ಅಧಿಕಾರ ಸ್ವೀಕಾರ ಮಾಡೋದಲ್ಲ ಅಂತ ಅವರು ಸಂಪೂರ್ಣ ಕ್ರಾಂತಿಯ ಬಗ್ಗೆ ಮಾತಾಡಿದ್ರು. ಯಾಕೆಂದ್ರೆ ಪ್ರಮುಖ ವ್ಯಕ್ತಿ ಅವರು ಒಬ್ರು ಆ ಪ್ರಜಾಪ್ರಭುತ್ವ ಸಂಸ್ಥೆನಲ್ಲಿ. ಹಾಗಾಗಿ ಅವರು ಅಲ್ಲಿ ಆತರ ಭಾಷಣ ಮಾಡಿದ್ರು. ಇಡೀ ದೇಶದಲ್ಲಿ ಆ ಒಂದು ವಾತಾವರಣ ಶುರುವಾಗಿ ಎಲ್ಲಾ ಕಡೆಗಳಲ್ಲೂ ಅರಾಜಕತೆ ನಿರ್ಮಾಣ ಆಗಕ್ಕೆ ಶುರುವಾಯ್ತು. ಈ ಅರಾಜಕತೆ ನಿರ್ಮಾಣ ಆದಾಗ ಜನರು ಎಲ್ರೂ ಜಯಪ್ರಕಾಶ್ ನಾರಾಯಣರು, ವಾಜಪೇಯಿ ಅವರು, ವಿರೋಧ ಪಕ್ಷದವರು ಹೇಳಿದಂಥದ್ದನ್ನೇ ಹೆಚ್ಚು ಗಮನ ಕೊಡಕ್ ಶುರು ಮಾಡ್ಬಿಟ್ರು. ಅವಾಗ ನೋಡಿ ಹೆಡೆ ಎತ್ತಿತು ಹಾವು. ಇಂದಿರಾ ಗಾಂಧಿಯವರು ಶರೀರದಲ್ಲಿ ಇದ್ದಂತ ಜ್ವಾಲೆ ಎಲ್ಲ ಅವರ ತಲೆ ಒಳಗಡೆ ಬಂದ್ಬಿಡ್ತು. ಓ, ಇವರನ್ನ ನಾವು ಹೀಗೆ ಬಿಟ್ರೆ ನನ್ನ ಪೀಠ ಉಳಿಯಲ್ಲ ಅಂತ ಹೇಳಿ ಅವಾಗ ಮಾಡದಂತಹ ದುರಾಲೋಚನೆ ಈ ಒಂದು ಆಂತರಿಕ ತುರ್ತು ಪರಿಸ್ಥಿತಿ ಅನ್ನ ತರಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರು. ಅವರಿಗೆ ಅನೇಕ ಹಿಂಬಾಲಕರಿದ್ರು, ಅವರು ಸಹ ಇದಕ್ಕೆ ತಲೆಗೆ ತುಂಬಿದ್ರು. ಮಾಡಿ ಅದ ನಿರ್ಧಾರ ಮಾಡಿ 1975 ಜೂನ್ 25 ನಡುರಾತ್ರಿ ರಾಷ್ಟ್ರಪತಿಗಳಿಗೆ ಕಳಿಸಿದ್ರು ಸೈನಾಕಕ್ಕೆ. ಅದೇನು ನಿಜವೋ ಸುಳ್ಳೋ ಗೊತ್ತಿಲ್ಲ. ಹೇಳ್ತಾರೆ ರಾಷ್ಟ್ರಪತಿಗಳು ಬಾತ್ರೂಮ್ ಅಲ್ಲಿ ಇದ್ರು, ಅಲ್ಲೇ ಸೈನ್ ಹಾಕ್ಸಿದ್ರು ಅಂತ ಹೇಳ್ತಾರೆ. ರಾತ್ರಿ 12 ಗಂಟೆನಲ್ಲಿ ನೋಡಿಲ್ಲ ನಾವು. ಅಂದ್ರೆ ಈ ಪರಿಸ್ಥಿತಿಯನ್ನ ತಂದು ರಾತ್ರಿನೇ ಈ ಒಂದು ಆಂತರಿಕ ತುರ್ತು ಪರಿಸ್ಥಿತಿಯನ್ನ ದೇಶದ ಮೇಲೆ ಹೇರಿದ್ರು. ಅಷ್ಟ ಮಾತ್ರನಾ, ರಾತ್ರಿ 12 ಗಂಟೆಗೆ ಇದನ್ನ ಹೇರಿದ್ದಾರೆ ದೇಶಕ್ಕೆ, ರಾಷ್ಟ್ರಪತಿ ಸಹಿ ಹಾಕಿಸಿ. ಆದ್ರೆ ಬೆಳಗ್ಗೆ 5:05 ಶುರುವಾಗಿದೆ. ಇಡೀ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರನ್ನೆಲ್ಲ ಮಲಗಿದ ಜಾಗದಲ್ಲೇ ದಸ್ತಗಿರಿ ಮಾಡಿದ್ರು. ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ LK ಅದ್ವಾನಿ ಅವರು ಇವರೆಲ್ಲರೂ ಸಹ ಇಲ್ಲೊಂದು ಸಂಸದೀಯ ಸಭೆ ನಡೆಸೋಕ್ಕೋಸ್ಕರ ಅವರು ಬಂದು ಕುಮಾರ ಪಾರ್ಕ್ ನಲ್ಲಿ ಅವರು ವಾಸ್ತವ್ಯ ಮಾಡಿದ್ರು. ಅವರಿಗೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಬೆಂಗಳೂರು ಜೈಲಿನಲ್ಲಿ ತಂದಿಟ್ರು. ಅಷ್ಟು ಬೇಗ ಜಯಪ್ರಕಾಶ್ ನಾರಾಯಣ್ ಅಲ್ಲಿ ಅರೆಸ್ಟ್ ಆದ್ರು. ನಾಗ್ಪುರದಲ್ಲಿ ನಮ್ಮ ಪೂಜನೀಯ ಸರ್ಸಂಘ ಚಾಲಕರು ಬಾಳಾ ಸಾಹೇಬ್ ದೇವರಸನ್ನ ಅಲ್ಲಿ ದಸ್ತಗಿರಿ ಮಾಡಿದ್ರು. ಹೀಗೆ ಎಲ್ಲಾ ಕಡೆಯೂ ಇಡೀ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರುಗಳನ್ನ ಎಲ್ಲ ಜೈಲಿಗೆ ತಳ್ಳಿದ್ರು. ಛಾಯಾಪತಿ ಅವರು ಇಲ್ಲೊಂದು ಪ್ರಶ್ನೆ. ವಿರೋಧ ಪಕ್ಷದ ನಾಯಕರು ಇರ್ಬೋದು, ಪೂಜನೀಯ ಸರಸಂಘ ಚಾಲಕರನ್ನ ಯಾಕೆ ಮಾಡಿದ್ರು? ಅವ್ರು ಯಾವ ವಿರೋಧ ಪಕ್ಷ? ಈ ಯಾತಕ್ಕೆ ಅಂತ ಹೇಳಿದ್ರೆ, ಈ RSS ಮಾಡ್ತಾ ಇದ್ದಂತ ಕೆಲಸ ನೆಹರು ಕಾಲದಿಂದನೂ ಇದನ್ನ ದಮನ ಮಾಡಿಕೆ ಪ್ರಯತ್ನ ಮಾಡಿದ್ರು. ಯಾಕೆಂತಂದ್ರೆ ಇದು ಬೆಳೆದ್ರೆ, RSS ಬೆಳೆದ್ರೆ ನಾವು ಯಾರು ಇರೋದಿಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ನೆಹರು ಅವರು ಸಹ ಅವಾಗ RSS ಮೇಲೆ ಒಂದು 47ರಲ್ಲಿ RSS ಮೇಲೆ ನಿರ್ಬಂಧ ಹಾಕಿದ್ರು. ಅದೇ ರಕ್ತ ಹರಿದು ಬಂದಿತ್ತಲ್ಲ ಮಕ್ಕಳಲ್ಲೂ. ಅದಕ್ಕೆ ಅವರ ಉದ್ದೇಶ ಇದ್ದಿದ್ದು ಈ ವಿರೋಧ ಪಕ್ಷ ನಾಯಕರು ಎಲ್ಲರಿಗಿಂತ ಮೊದಲು ಇವ್ರನ್ನ ಒಳಗಾಕ್ಬೇಕು ಅಂತ. ಯಾಕೆಂದ್ರೆ ಇವರೇ ದೇಶದಲ್ಲಿ ಸಂಘಟನೆ ಮಾಡೋರು, ಇವರೇ ಸಂಘಟನೆಗೆ ಶ್ರೇಷ್ಠರು, ಅದರಿಂದ ಇವ್ರನ್ನೇ ಒಳಗಾಕ್ಬೇಕು ಅನ್ನೋ ಉದ್ದೇಶದಿಂದ JP ಚಳವಳಿಗೆ ಇವರು ಕೂಡ ಸಮರ್ಥನೆ ನೀಡ್ತಾ ಇದ್ರು, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಆ ಕಾರಣ ಅದಕ್ಕೋಸ್ಕರ ಅವ್ರನ್ನು ಸಹ ದಸ್ತಗಿರಿ ಮಾಡಿದ್ರು. ಹೀಗೆ ಇಡೀ ದೇಶದಲ್ಲಿ ವಿರೋಧ ಪಕ್ಷ ನಾಯಕರು ಅಷ್ಟೇ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಕೆಲವು ಸಾಹಿತಿಗಳನ್ನ, ವಿಚಾರಾತ್ಮಕವಾಗಿ ಬರಿತಾ ಇದ್ದಂತವ್ರನ್ನ ಇವ್ರನ್ನ ಹಿಡಿದು ಒಳಗಾಕಿದ್ರು. ಅವರಿಗೆಲ್ಲ ಹಾಕಿದ್ದು ಯಾವುದು? ಮೀಸಾ, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ.
ಅದು ಬಹಳ ಕಠೋರವಾದಂತ ಒಂದು ಕಾನೂನು. ಅದಕ್ಕೆ ಜಾಮೀನಿಲ್ಲ, ಹೊರಗಡೆ ಬರುವಾಗೆ ಇಲ್ಲ. ಎಷ್ಟು ವರ್ಷ ಇಟ್ಟಿರ್ತಾರೆ ಅಷ್ಟು ವರ್ಷ ಒಳಗಿರ್ಬೇಕು. ಇದು ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್, ಮೀಸಾ. ಇದರ ಅಡಿಯಲ್ಲಿ ಎಲ್ಲರನ್ನು ಬಂದಿ ಮಾಡಿ ಒಳಗಡೆ ಇಟ್ರು. ಇಡೀ ದೇಶದಲ್ಲಿ ಕತ್ತಲು ಕವಿದಂತೆ ಆಯಿತು. ಆಮೇಲೆ ಎಲ್ಲಾ ಮಾಧ್ಯಮಗಳಿಗೂ ಸೂಚನೆ ಹೋಯ್ತು, ಇದು ಯಾವುದನ್ನು ಬಿತ್ತರಿಸಬಾರದು ಅಂತ. ಪತ್ರಿಕೆಗಳಲ್ಲಿ ಹಾಕಿಕೊಡುದು ಇದು ಯಾವುದು ಅಂತ ಹೇಳಿ ಮಾಧ್ಯಮಗಳಿಗೆ ಸೂಚನೆ ಹೋಗಿ ಅವರಿಗೆ ಬೆದರಿಕೆಗಳು ಹೋಯ್ತು. ಹಾಗಾಗಿ ಅನೇಕ ಪತ್ರಿಕೆಗಳು ವಿರೋಧ ಮಾಡೋದಕ್ಕೋಸ್ಕರ ಅವರ ಸಂಪಾದಕೀಯನೇ ಬರಿತಾ ಇರ್ಲಿಲ್ಲ, ಅದನ್ನ ಬ್ಲಾಂಕ್ ಬಿಟ್ಬಿಡ್ತಿದ್ರು. ಹಾಗೆ ಅದೇ ಪ್ರೊಟೆಸ್ಟ್ ಅಂತ. ಹೀಗೆ ಮಾಧ್ಯಮಗಳ ಮೇಲೆ ನಿರ್ಬಂಧ ಹಾಕಿದ್ರು. ಇಡೀ ದೇಶದಲ್ಲಿ ಮೂಲಭೂತ ಹಕ್ಕುಗಳು ಏನಿದೆ ಮಾನವರಿಗೆ, ಮನುಷ್ಯರಿಗೆ, ಅದೆಲ್ಲ ಕಿತ್ಕೊಂಡ್ರು. ಹೀಗೆಲ್ಲ ಆಗ್ತಾ ಇದೆ. ಉಳಿದ ಜನಗಳಿಗೆ ದಿಕ್ಕೇ ತೋಚ್ತಾ ಇಲ್ಲ. ಆ ಸಮಯದಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರು ಅರೆಸ್ಟ್ ಮಾಡಿ ಒಳಗಡೆ ಕರ್ಕೊಂಡಾಗ ಕಾಫಿ ಫೋಸ ಅಂತ ಬೇರೆ ಹಾಕ್ತಾ ಇದ್ರು. ಅಲ್ಲ, ತಪ್ಪು ಮಾಡ್ದೇನೆ ಹಾಕ್ತಾ ಇದ್ರಲ್ಲ. ಸಣ್ಣ ತಪ್ಪು ಯಾವ್ದು, ದೊಡ್ಡ ತಪ್ಪು ಯಾವ್ದು? ಸುಮ್ನೆ ಬಂದು ಅರೆಸ್ಟ್ ಮಾಡ್ತಿದ್ರು. ಅರೆಸ್ಟ್ ಮಾಡಿದ್ರು. ನಾನು ಹೇಳಿದ್ದು ಕಾಫಿ ಫೋಸ ಇಂಥದ್ದೆಲ್ಲ ಕಳ್ಳರ ಕಾಕರ್ಗಳಿಗೆ ಹಾಕುವಂತದ್ದು, ದರೋಡೆಕೋರರಿಗೆ. ಆ ಸಮಯದಲ್ಲಿ ಅವ್ರನ್ನು ಅರೆಸ್ಟ್ ಮಾಡಿ ಇವ್ರ ಜೊತೆ ಹಾಕ್ತಾ ಇದ್ರು. ಅಂದ್ರೆ ಜನಗಳಿಗೆ ಗೊತ್ತಾಗ್ಲಿ ಇವರು ಅವ್ರಿಗೆ ಸಮ ಅಂತ ಅವ್ರ ಉದ್ದೇಶ ಇತ್ತು ಅವಾಗ. ಈ ತರ ಮಾಡಿ ಸಮಸ್ತ ಸಮಾಜದಲ್ಲಿ ಒಂದು ತರ ಕತ್ತಲೆಯ ವಾತಾವರಣ. ನಮಗೆಲ್ಲ ದಿಗ್ಗುರ, ನಾವು ಸಂಘದ ಶಾಖೆಗಳನ್ನು ಮಾಡುವಾಗಿಲ್ಲ, 5 ಜನ 10 ಜನ ಓಡಾಡುವಾಗಿಲ್ಲ. ಈ ತರ ತುಂಬಾ ಹಿಂಸೆಗಳನ್ನ ಕೊಡಕ್ ಶುರು ಮಾಡಿದ್ರು. 1975 ಜೂನ್ 25ರಿಂದ ಇದು ಶುರುವಾದಾಗ ಎಲ್ಲರೂ ಒಂದು ತರ ನರ ಒಂದು ತುಂಬಾ ವೀಕ್ ಆಗಿರೋ ತರದಲ್ಲಿ ಕೂತ್ಬಿಟ್ಟಿದ್ರು ಇಡೀ ದೇಶದಲ್ಲಿ. ಆಗ ನೋಡಿ, ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸಂಸ್ಥೆ ಒಂದೇ ಇದ್ದಿದ್ದು, ಅದು RSS. ಹಾಗಾಗಿ RSS ನ ಹಿರಿಯರು, ಉಳಿದವರು, ಈಗ ಸರ್ಸಂಘ ಚಾಲಕರು ಒಳಗಡೆ ಇದ್ದಾರೆ, ಇನ್ನು 2-3 ಜನ ಅಧಿಕಾರಿಗಳು ಒಳಗಡೆ ಇದ್ದಾರೆ. ಆದ್ರೆ ಉಳಿದಂತ ಸಂಘದ ಅಧಿಕಾರಿಗಳು ಇವರೆಲ್ಲರೂ ಸಹ ಯೋಚನೆ ಮಾಡಿದ್ರು, ಇದಕ್ಕೆ ನಾವು ಹೋರಾಟದ ರೂಪವನ್ನ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಬಹುಶಃ ನಾನಾಜಿ ದೇಶಮುಖರು ಇದರ ಪ್ರಮುಖ ಪಾತ್ರ. ಎಮರ್ಜೆನ್ಸಿನ ಪ್ರತಿಭಟಿಸೋದಕ್ಕೆ ಶಕ್ತಿ ದಾರಿ ಹುಡುಕ್ಬೇಕು ಅಂತ. ಹಾಗಾಗಿ ಇವರು ಹೋಗಿ ಲೋಕಮಾನ್ಯ ಇವ್ರನ್ನ ಜಯಪ್ರಕಾಶ್ ನಾರಾಯಣರನ್ನ ಭೇಟಿ ಮಾಡ್ತಾರೆ. ಈ ತರ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡ್ಬೇಕಾಗಿದೆ ನಾವು, ಅದರ ವ್ಯವಸ್ಥೆ ಅದೆಲ್ಲದನ್ನು ನಾವು ಮಾಡ್ತೀವಿ, ಆದ್ರೆ ನಿಮ್ಮ ಆಶೀರ್ವಾದ ಇರಬೇಕು, ನಿಮ್ಮ ಹೆಸರಲ್ಲಿ ಮಾಡ್ತೀವಿ. ಅವರನ್ನು ಅರೆಸ್ಟ್ ಮಾಡಿದ್ರಲ್ಲ ಜೆಪಿನ, ಅವ್ರು ಒಳಗಡೆ ಇದ್ರು. ಇವ್ರು ಸಂದರ್ಶನಕ್ಕೆ ಹೋದಾಗ ಒಂದ್ ಸ್ವಲ್ಪ ಮಾತಾಡ್ಕೊಂಡ್ ಈ ತರ ಎಲ್ಲ ಮಾಡಿದ್ರೆ ಅದಕ್ಕೆ ಅವ್ರು ಆಶೀರ್ವಾದ ಮಾಡಿಬಿಟ್ರು. ಅಲ್ಲೆಲ್ಲ ತುಂಬಾ ಹೊತ್ತು ಮಾತಾಡುವಾಗಿಲ್ಲ, ಬರೀ ಮುಖ್ಯವಾದ ವಿಷಯ ಹೇಳಿದ್ರು, ಆಶೀರ್ವಾದ ಮಾಡಿದ್ರು. ಅಂತೂ ಹೊರಗಡೆ ಇವರು ಲೋಕ ಸಂಘರ್ಷ ಸಮಿತಿ ಅಂತ ಹೇಳಿ ಪ್ರಾರಂಭ ಮಾಡಿ, ನಾಯಕರು ಜಯಪ್ರಕಾಶ್ ನಾರಾಯಣ್ ಅಂತ ಮಾತಾಡ್ಕೊಂಡು ಬಂದು ಅದನ್ನ ಪ್ರಾರಂಭ ಮಾಡಿದ್ರು. ಉದ್ದೇಶ ಏನು? ಅವಾಗ ಸಂಘ ಕೂತ್ಕೊಂಡು ಯೋಚನೆ ಮಾಡಿದ ಉದ್ದೇಶ ಒಂದೇ, ಎಲ್ಲರೂ ದೇಶದಲ್ಲಿ ಈ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಬೇಕು. ಏನು ಹೋರಾಟ? ಸತ್ಯಾಗ್ರಹಗಳನ್ನ ಮಾಡಬೇಕು. ಸತ್ಯಾಗ್ರಹ ಮಾಡಿ ಅವರು ನಮಗೆ ಬಿಡತಕ್ಕಂತ ಕೊನೆ ಅಸ್ತ್ರ ಏನು? ಜೈಲ್ ತಾನೆ. ಜೈಲಲ್ಲಿ ಜಾಗ ಇಲ್ಲದ ಮಾಡಬೇಕು, ಜೈಲ್ ಬರೋ ಕಾರ್ಯಕ್ರಮ ಮಾಡಬೇಕು. ಇದು ಅವರ ಮನಸ್ಸಿನಲ್ಲಿ ಇದ್ದಿದ್ದು. ಹೀಗೆ ಇಡೀ ದೇಶದಲ್ಲಿ ಈಗ ವಾತಾವರಣ ಇದ್ದಾಗ ನಮ್ಮ ಸ್ವಂತದ ವಿಚಾರ ಇಲ್ಲಿ ಬಂತು. ಇದು ಹಿನ್ನೆಲೆ ನಿಮಗೆ ಹೇಳಿದೆ. ಯಾಕೆಂತಂದ್ರೆ ನನ್ಗಿಂತ ಹಿಂದೆ ಬಂದಂತ ಮಹನೀಯರೆಲ್ಲರೂ ನಿಮಗೆ ಪೀಠಿಕೆ ಪ್ರಾರಂಭನ ಹೇಳಿದ್ದಾರೆ. ನಾನು ನನಗೆ ತಿಳಿದಿದ್ದು ಒಂದು 4 ತಮ್ಗಳ ಮುಂದೆ ಇಟ್ಟಿದ್ದೀನಿ. ಅದಾದ ನಂತರ ಈಗ ನಮ್ಮ ಊರಿನಲ್ಲಿ ಹೋರಾಟ ಮಾಡ್ಲಿಕ್ಕೆ, ಯಾವುದು ನಿಮ್ಮೂರು? ಅರಸೀಕೆರೆ. ನಮ್ಮೂರು ಅರಸೀಕೆರೆ. ಅರಸೀಕೆರೆ. ಈಗ ನಿಮ್ಮೂರು ಬೆಂಗಳೂರು, ಹಾಸನ ಜಿಲ್ಲೆ. ಹಾಗಾಗಿ ಈ ನಮ್ಗಳಿಗೂ ಸಹ ಏನು ತೋಚ್ತಾ ಇರ್ಲಿಲ್ಲ. ನೀವು ಅಲ್ಲಿದ್ರಿ? ನಂದು ಫೈನಲ್ ಇಯರ್ ಆಗಿ ನಾನು ಅಲ್ಲಿದ್ದೆ, ವಿದ್ಯಾರ್ಥಿ ಆಗಿದ್ರಿ? ವಿದ್ಯಾರ್ಥಿ ದಶೆ ಮುಗಿದಿತ್ತು, ಫೈನಲ್ ಇಯರ್ ಮುಗಿದಿತ್ತು. ನಾವೆಲ್ಲ ತುಂಬಾ ಬುದ್ಧಿವಂತರಲ್ಲ. ಏನ್ ಓದಿದ್ ನೀವು? ಓದಿದ್ದೆ ನೀವು? ಅರಸೀಕೆರೆ BA ನಂದು. BA. ತುಂಬಾ ಬುದ್ಧಿವಂತರಲ್ಲದ್ರಿಂದ ಒಂದ್ ಪೇಪರ್ ಉಳ್ಕೊಂಡಿತ್ತು. ಹಾಗಾಗಿ ಅದಾದ ನಂತರ ನಮಗೂ ಸಹ ಇಲ್ಲ. ಆದ್ರೆ ಅಲ್ಲಿಂದೆಲ್ಲ ಸೂಚನೆ ಬಂದಿದೆ, RSS ಪ್ರಮುಖರುಗಳನ್ನ, ಜನಸಂಘದ ಪ್ರಮುಖರುಗಳನ್ನ ಎಲ್ಲಿದ್ರು ಬಿಡಬೇಡಿ ಅಂತ. ಹಾಗಾಗಿ ಒಂದು ದಿನ ನಮ್ಮ ಮನೆಗೆ ನಾನಿಲ್ದೇ ಇದ್ದಾಗ ಪೊಲೀಸ್ ಬಂದಿದ್ದಾರೆ. ಬಂದು ನಮ್ಮ ಅಮ್ಮನ್ ಕೇಳಿದ್ದಾರೆ, ಬಂದು
ನಮ್ಮಮ್ಮ ಇಲ್ಲಪ್ಪ ಅವನೆಲ್ಲ ಹೊರಗಡೆ ಹೋಗಿದ್ದಾನೆ ಅಂತ ಅವರು ನಿಜವಾದ ಉತ್ತರ ಕೊಟ್ಟಿದ್ದಾರೆ. ಯಾವಾಗ ಬರ್ತಾರೆ, ಅದು ಹೆಂಗ್ ಹೇಳೋಣ, ಗಂಡ್ ಮಕ್ಳು ಹೊರಗಡೆ ಹೋದ್ರೆ ಎಷ್ಟೊತ್ತಿ ಬರ್ತಾರೆ ಅಂತ ಗೊತ್ತಿಲ್ಲ ಅಂದ್ರು ನಮ್ಮಮ್ಮ. ಸರಿ, ಅವನು ಹೊರಟೋಗಿದ್ದಾನೆ. ನಾನು ಮನೆಗ್ ಬಂದ್ ಕೂಡಲೇ ಅಮ್ಮ ನಂಗೆ ಹೇಳಿದ್ರು, ಈ ತರ ಬಂದ್ ಕೇಳ್ಕೊಂಡು ಹೋದ್ರು. ಯಾತಕ್ಕೋ ಅಂತ ಕೇಳಿದ್ರು. ನೀನೇನ್ ಯೋಚನೆ ಮಾಡ್ಬೇಡ ಕಣಮ್ಮ, ಈ ತರ ಸಂಘದ ಮೇಲೆಲ್ಲ ಬ್ಯಾನ್ ಹಾಕಿದ್ದಾರೆ, ಅದಕ್ಕೆ ಏನೋ ಬಂದಿಯಾರೆ ವಿಚಾರ ಮಾಡಿಕ್ಕೆ, ನೀನ್ ಯೋಚನೆ ಮಾಡು. ತಕ್ಷಣವೇ ನೀವು ಸಂಘದಲ್ಲಿ ಅವಾಗ ಏನಾಗಿದ್ರಿ? ಸಂಘದಲ್ಲಿ ನಾನು ಜಿಲ್ಲಾ ಶಾರೀರಿಕ ಪ್ರಮುಖ ಅಂತ ಇದೆ, ಫಿಸಿಕಲ್ ಇನ್ಸ್ಟ್ರಕ್ಟರ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಅದಾಗಿದ್ದೆ. ಅದಾದ ನಂತರ ನಾನು ಜಾವುಗಲ್ ಅಂತ ಇದೆಯಲ್ಲ, ಅದಕ್ಕೆ ನಾನು ಅವಾಗ ಪ್ರವಾಸಿ ಕಾರ್ಯಕರ್ತ ಆಗಿದ್ದೆ, ಸಂಘದ ಶಾಖೆ ಶುರು ಮಾಡೋದಕ್ಕೆ. ತುಂಬಾ ಕೆಲಸ ಮಾಡ್ಬಿಡ್ತಾ. ಇದ್ರ ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲಾ ಸಂಘಟನಾ ಮಂತ್ರಿಯಾಗಿದ್ದೆ. ಇದ್ರ ಜೊತೆಗೆ ಪ್ರಾಂತೀಯ ವಿದ್ಯಾರ್ಥಿ ಪರಿಷತ್ತಿನ ಪ್ರಾಂತೀಯ ಸಮಿತಿ ಸದಸ್ಯನಾಗಿದ್ದೆ. ಅವಾಗ ವೆಂಕೋಬ್ರಾವ್ ಅವರ ಅಧ್ಯಕ್ಷರು ವಿದ್ಯಾರ್ಥಿ ಪರಿಷತ್ಗೆ, ಇದೇ PGR ಸಿಂಧಿಯಾ ಸೆಕ್ರೆಟರಿ. ನಮಗೆ ನಿಮ್ಮನ್ನು ಹಿಡಿಯೋದಕ್ಕೆ ಎಷ್ಟು ಸಾಕು ಕ್ವಾಲಿಫಿಕೇಶನ್ಸ್. ಇದು ಕೇಳಿದ್ದಕ್ಕೆ ಇತಿಹಾಸ ಹೇಳಿದೆ ಅಷ್ಟೇ, ನನ್ನ ಇದನ್ನ ಗೊತ್ತಾಗಬೇಕು, ನಮಗೆ ಗೊತ್ತಿರಲ್ಲ, ಹೇಳ್ಬೇಕು ನೀವು. ಇಷ್ಟು ಜವಾಬ್ದಾರಿಗಳಿತ್ತು. ಇದರ ಮಧ್ಯದಲ್ಲಿ ಪಕ್ಕದಲ್ಲಿ ಒಂದ್ ಸ್ವಲ್ಪ ಓದ್ಕೊಂಡು ಹೋಗ್ತಾ ಇದ್ದೆ ಕಾಲೇಜಿಂದೆಲ್ಲ ಅಷ್ಟೇ, ಅದೇ ಪ್ರಮುಖ ಅಂತ ಏನ್ ಇರ್ಲಿಲ್ಲ. ಹೀಗಿರುವಾಗ ನಾನೇನ್ ಮಾಡಿದೆ, ನಮಗೆಲ್ಲರಿಗೂ ಪ್ರಮುಖರು ಅವಾಗ ನಮ್ಮ ವಿಭಾಗ ಪ್ರಚಾರಕ್ ಅಂತ ಹೇಳ್ತೀವಿ, 4 ಜಿಲ್ಲೆಗಳಿಗೆ ಅವರು ಪ್ರಮುಖರು. ರಾಮಣ್ಣ ಅವರು ನಮಗೆ ಪ್ರಮುಖರು. ಅವರು, ನಾನು ರಾತ್ರಿ ಅವರಿಗೆ ಎಲ್ಲಿಂದನೋ ದೂರವಾಣಿ ಮಾಡಿದೆ. ಅವಾಗೆಲ್ಲ ಈ ಮೊಬೈಲ್ ಫೋನ್ ಇರ್ಲಿಲ್ಲ, ಯಾರದೋ ಮನೆಗೆ ಹೋಗಿ ನಾನು ಫೋನ್ ಮಾಡಿದೆ. ಅವಾಗ ಹೇಳಿದೆ, ಈ ತರ ಆಗಿದೆ ರಮಣ್ಣವ್ರೆ, ಏನ್ ಮಾಡೋಣ, ಬಂದ್ ಕೇಳ್ಕೊಂಡು ಹೋಗಿದ್ದಾರೆ, ಇವಾಗ ನಾನು ಏನ್ ಮಾಡ್ಬೇಕು ಅಂದೆ. ಹೌದೇನಪ್ಪ, ಈಗ ಒಂದು ಕೆಲಸ ಮಾಡು, ನೀನು ಮನೆ ಬಿಡ್ಬೇಕು, ಇವಾಗ ಅರೆಸ್ಟ್ ಆಗಿ ಒಳಗಡೆ ಕೂತ್ಕೊಳ್ಳೋ ಅಗತ್ಯ ಈಗಿಲ್ಲ, ಈಗ ಹೊರಗಡೆ ತುಂಬಾ ಕೆಲಸ ಇದೆ, ಅದ್ರದ್ದು ಯೋಜನೆ ಶುರುವಾಗುತ್ತೆ, ಅಲ್ಲಿವರೆಗೂ ನೀನು ಆತರ ಸಿಕ್ಕಾಕೋಬಾರ್ದು, ನೀನು ಮನೆ ಬಿಟ್ಟು ನೀನು ಭೂಗತ ಕಾರ್ಯಕರ್ತನಾಗಿ ಬಂದ್ಬಿಡು ಅಂದ್ರು. ಅವಾಗ ಸಂಘದ ಅಧಿಕಾರಿಗಳು ಹೇಳಿದ್ದಕ್ಕೆ ತಲೆ ಬಾಗೋದು ಒಂದೇ ಗೊತ್ತಿತ್ತು ನಮಗೆ. ಹಾಗಾಗಿ ಆಯ್ತು ರಮಣ್ಣವ್ರೆ, ಯಾವತ್ತು ಹೊರಡೋಣ. ಬದಲಾಗಿದ್ಯಾ? ಭಾಗಶಃ ಇದೆ. ಹಾಗಾಗಿ ಎಲ್ಲಿಗೆ ಬರ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಎಲ್ಲ ನಿಂಗೆ ಒಂದಷ್ಟು ಬಟ್ಟೆಗಳೆಲ್ಲ ತಗೊಂಡು ಸೀದಾ ಹೊಳೆ ನರಸೀಪುರಕ್ಕೆ ಬಾ ಅಂತ ಹೇಳಿದ್ರು. ಅವ್ರ ಅವತ್ತು ಅಲ್ಲಿದ್ರು. ಹೊಳೆ ನರಸೀಪುರಕ್ಕೆ ಹೋದೆ, ಸಂದರ್ಶನ ಮಾಡಿದೆ. ಅದು ನನ್ನ ಶ್ರೀಮತಿಯವ್ರ ಊರದು. ನನ್ಗೆ ಗೊತ್ತಿರ್ಲಿಲ್ಲ ಅವಾಗ, ಈ ಊರ್ ನೋಡಿ ನನ್ ಮದುವೆ ಆಗ್ತಾಳೆ ನನಗೆ ಗೊತ್ತಿರ್ಲಿಲ್ಲ. ಮುಂದೆ ಆಗಿದ್ದು. ಹಾಗೆ ನಾನು ಆ ಊರಿಗೆ ಹೋದೆ. ಅವಾಗ ನನಗಲ್ಲಿ ಒಂದು ರೂಮ್ ನಲ್ಲಿ ವ್ಯವಸ್ಥೆ ಆಯ್ತು. ವೆಂಕಟರಮಣ ಭಟ್ರು ಅಂತ ಹೇಳಿ ಅವರು ಸಂಘದ ಅವರಲ್ಲಿ ವ್ಯವಸ್ಥೆ ಆಗಿತ್ತು. ಏನು ಕಾರ್ಯಕ್ರಮ ಭೂಗತ ಕಾರ್ಯಕರ್ತರದ್ದು ಅಂತಂದು ಅದರ ಪರಿಚಯವನ್ನ ಮಾಡ್ಕೊಡ್ತೀನಿ. ಅವತ್ತಿನ ಭೂಗತ ಕಾರ್ಯಕರ್ತರ ಒಂದು ಕೆಲಸ ಏನಂತ ಹೇಳಿದ್ರೆ, ಎಲ್ಲರನ್ನೂ ಭೇಟಿ ಮಾಡಿ ಸತ್ಯಾಗ್ರಹಕ್ಕೆ ಮಾನಸಿಕವಾಗಿ ತಯಾರು ಮಾಡೋದು. ಈಗ 15 ದಿವಸನೋ 20 ದಿವಸನೋ 1 ತಿಂಗಳು 6 ತಿಂಗಳು ಸೆರೆವಾಸ ಆಗಬಹುದು, ಅದಕ್ಕೆ ನೀವು ತಯಾರಾಗಿರ್ಬೇಕು ಅಂತ ಹೇಳಿ ಆ ತರದ ವ್ಯಕ್ತಿಗಳನ್ನ ಆರಿಸಿ ಅವ್ರನ್ನ ಸಿದ್ಧತೆ ಮಾಡಿ ಒಂದು ದಿನಾಂಕ ನಿಶ್ಚಯ ಮಾಡಿ ಅವತ್ತು ರಸ್ತೆನಲ್ಲಿ ಒಂದು ಮೆರವಣಿಗೆ ಹೋಗ್ತಾ ಇದ್ರೆ ಅವರೇ ಬಂದು ದಸ್ತಗಿರಿ ಮಾಡೋರು. ಇದು ನಮ್ಮ ಉದ್ದೇಶ. ಈ ಕೆಲಸನ ಒಳಗಿಂದ ಒಳಗೆ ಮಾಡ್ಬೇಕು, ಮತ್ತೆ ನಾವು ಭೂಗತರಾಗೆ ಮಾಡ್ಬೇಕು. ಆ ಸಮಯದಲ್ಲಿ ನನಗೆ ನನ್ನ ಹೆಸರನ್ನ ರಾಮಣ್ಣವರೇ ನಾಮಕರಣ ಮಾಡಿದ್ರು, ಸತೀಶ್ ಅಂತ. ಮತ್ತೆ ಅವ್ರಿಗೆ ಹಿರಿಯರ್ ನಾಮಕರಣ ಮಾಡಿದ್ರು, ಮರುನಾಮಕರಣ. ಅವ್ರಿಗೂ ಹಿರಿಯರ್ ನಾಮಕರಣ ಮಾಡಿದ್ರು, ಶಿವಾನಂದ ಅಂತ. ರಾಮಣ್ಣ ಶಿವಾನಂದ, ಛಾಯಾಪತಿ ಸತೀಶು. ಹೀಗೆ ಸಂಘದ ಕಾರ್ಯಕರ್ತರು ಎಲ್ಲರೂ ಭೂಗತರು ಯಾರು ಹೋದ್ರು ಎಲ್ಲರ ಹೆಸರು ಬದಲಾವಣೆ ಇದೆಲ್ಲ ಆಗಿತ್ತು. ಹೀಗೆ ಹೊಳೆನರಸೀಪುರದಲ್ಲಿ ಅನೇಕ ಮಾತಾಡಿಸಿ ಕೆಲವರನ್ನ ಸತ್ಯಾಗ್ರಹ ಮಾಡಿಸಿ ಕಳಿಸು, ಇದೆಲ್ಲ ಕೆಲಸಗಳಾಗ್ತಾ ಇತ್ತು. ಇನ್ನು ಅವಾಗ ನಮಗೆ ಸ್ವಲ್ಪ ಹುಡುಗ ಬುದ್ಧಿ, ಇನ್ನ ಯಂಗ್ ಏಜ್. ಇನ್ನ ಅವಾಗ ಒಂದು ಯೋಚನೆ ಸುಮ್ಮನೆ ಕೂತ್ಕೊಂಡು ಮಾಡಿದ್ವಿ. ಅದೇನಂತ ಹೇಳಿದ್ರೆ ಡಂಗೂರ್ದವನ್ನ ಕರೆಸಿದ್ವಿ. ಅವಾಗ ಈ ಪತ್ರಿಕೆಗಳಲ್ಲಿ ಬರದೇ ಇರೋ ಸುದ್ದಿಗಳು ಏನೇನಿತ್ತು, ಯಾರ್ಯಾರು ಎಲ್ಲೆಲ್ಲಿ ಅರೆಸ್ಟ್ ಆದ್ರು, ಎಲ್ಲಿ ಚಿತ್ರಹಿಂಸೆ ಕೊಟ್ರು, ಇದೆಲ್ಲವುದು ಪತ್ರಿಕೆಗಳಲ್ಲಿ ಬರ್ತಿರ್ಲಿಲ್ವಲ್ಲ. ಅದಕ್ಕೆ ನಮಗೆ ಭೂಗತ ಪತ್ರಿಕೆ ಒಂದನ್ನ ಮಾಡ್ತಾ ಇದ್ವಿ. ಅದ್ರ ಹೆಸರು ನಮ್ಮಲ್ಲೆಲ್ಲ ಇದ್ದಿದ್ದು ಕಹಳೆ ಅಂತ. ಈಗ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿದೆ, ನಮಗೆ ಪ್ರಸಿದ್ಧವಾದ್ದು ಕಹಳೆ. ಆ ಕಹಳೆ ಪತ್ರಿಕೆಯನ್ನ ನಾವು ಗುಟ್ಟಾಗಿ ಎಲ್ರಿಗೂ ಹೋಗಿ ತಲುಪಿಸ್ತಾ ಇದ್ವಿ, ಯಾರಿಗೂ ಸಿಕ್ಕಾಕೋಬಾರ್ದು ಆತರ ತಲುಪಿಸ್ತಾ ಇದ್ವಿ. ಈ ಪತ್ರಿಕೆ ನಮ್ಮ ಹತ್ರ ಇತ್ತು ಒಂದಷ್ಟು. ಹೀಗೆ ಒಂದು ಯೋಚನೆ ಬಂತು, ಡಂಗೂರ್ನವ್ರನ್ನ ಕರೆದ್ವಿ.
ಅವ್ನ್ ಬಂದ ತಕ್ಷಣ ಮೊದಲು 20 ರೂಪಾಯಿ ಅವ್ನ ಕೈ ಕೊಟ್ಬಿಟ್ವಿ. ಮನಸ್ಸು ಅರಳಿ ಬಿಡ್ತು, ಸಂಜೆ ಖರ್ಚಿಗಾಗುತ್ತೆ ಅಂತ ಅವನಿಗೆ ಪಾಪ. ನಾವ್ ಏನ್ ಹೇಳಿದ್ರು ಅವನಿಗೆ ತಲೆಗೆ ಹೋಯ್ತಾ ಹೊರತು ಇದು ಯಾಕೆ ಹೇಳ್ತೀರಿ ಅನ್ನೋದು ಇರ್ಲಿಲ್ಲ. ಆ 20 ರೂಪಾಯಿ ಪ್ರಭಾವ. ಏನ್ ಸ್ವಾಮಿ ಏನಿಲ್ಲಪ್ಪ ನೋಡಿ, ಪ್ರೆಸಿಡೆಂಟ್ರು ಈ ಕಹಳೆ ಅಂತ ಪತ್ರಿಕೆ ಇದನ್ನ ಏಜೆನ್ಸಿ ತಗೊಂಡಿದ್ದಾರೆ, ಇದನ್ನ ನೀನು ಡೊಂಗುರ ಹೊಡ್ಕೊಂಡು ಓದಿರಿ ಕಹಳೆ ರಾಷ್ಟ್ರೀಯ ವಾರಪತ್ರಿಕೆ ಅಂತ 10 ಸತಿ ಹೇಳ್ಕೊಟ್ಟಿದೀವಿ. ತಿರುಗ್ತಾ ಇರ್ಲಿಲ್ಲ ನಾಲಿಗೆ. ಆದ್ರೂ ಏನೋ ಹೇಳಲ್ಲ ಅಂತ ಒಂದಷ್ಟು. ಸರಿ, ಕೋಟೆ ಅಂತ ಇದೆ ಅಲ್ಲಿ, ಕೋಟೆಯಿಂದ ಹೊರಟ ಕಂಕ್ಲಲ್ಲಿ ಅದನ್ನೆಲ್ಲ ಇಟ್ಕೊಂಡಿದ್ದಾನೆ. ಮತ್ತು ಓದಿರಿ ಕಹಳೆ ಅಂತ ಹೇಳುದು, ಅಲ್ಲಿದ್ದವ್ರಿಗೆಲ್ಲ ಕೊಡುದು. ಹೊರಟು ಪೇಟೆಗೆ ಬರುವಾಗ ಪೇಟೆ ಮತ್ತು ಕೋಟೆ ಮಧ್ಯದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಅಲ್ಲೇ ಮುಂದೆ ಹೋದ ಇವನು. ನಾನು ಒಬ್ಬ ಕಾರ್ಯಕರ್ತ, ಇನ್ನೊಬ್ಬ ಸೈಕಲ್ ಅಲ್ಲಿ ನಾನು ಹಿಂದ್ಗಡೆ ಕೂತಿದ್ದೆ. ಅವನನ್ನು ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಏನ್ ಮಾಡ್ತಾನೆ ನೋಡೋಣ ಅಂತ. ಅಷ್ಟು ದೂರದಲ್ಲಿ ಇದೀವಿ. ಇವನ್ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಓದಿರಿ ಕಹಳೆ ಅಂತ ಹೊಡೆದ್ ಕೂಡ್ಲೆ ಒಬ್ಬ ಪೊಲೀಸ್ ನಾನು ಬಂದು ಅವ್ನ್ ಕುದಿಗೆ ಪಟ್ಟಿ ಇಟ್ಕೊಂಡು ಹೇಳ್ಕೊಡೋನು. ನಮಗ್ ಅರ್ಥವಾಗೋಯ್ತು ಇನ್ನು ಅವ್ನಿಗೆ ಏನೇನಾಗತ್ತಲ್ಲಿ, ಅವನನ್ನ ಎಲ್ಲಿ ಕರ್ಕೊಂಡ್ ಬರ್ತಾರೆ ಇದೆಲ್ಲ ಗೊತ್ತಾಗೋಗ್ಬಿಡ್ತು. ತಕ್ಷಣ ಹೋಗಿದ್ದೆ ನಾನು, ನನ್ನ ವಾಸಸ್ಥಾನವನ್ನ ನಾನು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ಟೆ. ನೀವು ಪಾಪ ಅವನಿಗೆ ಸಾಯಂಕಾಲದ ಖರ್ಚು ಅಂದ್ರೆ ಅವನ್ ಸಾಯಂಕಾಲ ಎಲ್ಲ ಆಗ್ಲಿ ಅಲ್ಲಿ 2 ಬಿಟ್ಟಿದ್ರೆ ಸಂಜೆಗೆ ಹೋಗುತ್ತಲ್ಲ ಅದು, ಅದಕ್ಕೆ ಕೊಟ್ಟಿದ್ದು. ಆಮೇಲೆ ನಾನು ಹೋಗಿ ತಕ್ಷಣ ನಾನು ಒಂದು ಸೂಟ್ ಕೇಸ್ಗೆ ನನ್ನ ಬಟ್ಟೆಗಳೆಲ್ಲ ಹಾಗೆ ತುರುಕೊಂಡು ಎಲ್ಲ ಮಾಡಿ ತಕ್ಷಣ ಇನ್ನೊಬ್ಬ ಕಾರ್ಯಕರ್ತ ಮನೆಗೆ ಹೋಗಿ ಸೇರ್ಕೊಳ್ಳುವಾಗ ಈ ಮನೆಯವರಿಗೆ ಹೇಳಿದೆ ನಾನು, ನೋಡಿ ಇವಾಗ ಅವನನ್ನ ಕರ್ಕೊಂಡು ಇಲ್ಲಿ ಬರ್ತಾರೆ, ಡೊಂಗುರದವ್ರನ್ನ ರಾಮಸ್ವಾಮಿಗಳು ಅಂತವ್ರು, ರಾಮಸ್ವಾಮಿಗಳೇ ಬರ್ತಾರೆ, ಬಂದವ್ರು ನಿಮ್ಮನ್ನ ಕೇಳಿದ್ರೆ ಇಲ್ವಲ್ಲ, ಇಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಡಿ. ನಿಮ್ ಮನೆಯೆಲ್ಲ ಶೋಧಿಸ್ತಾರೆ, ನಮಗ್ ಗೊತ್ತು, ನಾವಂತೂ ಇರಲ್ಲ. ಆದ್ರೆ ನೀವು ಮಾತ್ರ ಇಲ್ಲ, ಇಲ್ಲಿ ಯಾರು ಇರಲ್ಲ, ನಾನು ಇವನನ್ನ ಇಲ್ಲಿ ಬಂದಿದ್ನ ನೋಡಿ ಇಲ್ಲ ಅಂತ ಹೇಳ್ಬಿಡಿ. ಆ ಪ್ರಕಾರ 1/4 ಗಂಟೆ ಒಳಗೆ ಅವನನ್ನ ಕರ್ಕೊಂಡ್ ಬಂದ್ರು. ಅವ್ನ್ ಕೇಳಿದಾರಲ್ಲಿ ಯಾರು ನನಗೆ ಕೊಟ್ಟಿದ್ದು ಅಂತ, ಅವನ್ನೆಲ್ಲ ಹೇಳಿದಾನೆ. ಹೋಟೆಲ್ ಸ್ವಾಮಿ ಅಲ್ಲಿ ಜಾಗ ತೋರಿಸ್ತಾನೆ ಬನ್ನಿ, ಅಲ್ಲೊಬ್ರು ನನ್ ಕೈಲಿ ಕೊಟ್ರು. ಅವ್ನು ನೀನ್ ಯಾಕೆ ಇಸ್ಕಣೆ, 20 ರೂಪಾಯಿ ಕೊಟ್ರು ಸ್ವಾಮಿ. ಮುಗ್ಧ ಪಾಪ ಅವನು. ಸರಿ ಬಂದ್ರು. ನಾವು ಅದನ್ನು ಸಹ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅವ್ರನ್ನ ಬಂದು ರಾಮಸ್ವಾಮಿಗಳನ್ನ, ಯಾರ್ರಿ ಇಲ್ಲಿ ಯಾರೋ ಸತೀಶ್ ಅಂತ ಅವ್ರ ಹೆಸರು, ಇಲ್ಲಿದಾರಂತೆ, ಯಾರ್ರಿ ಅಂತ. ಇಲ್ಲ ಸ್ವಾಮಿ ಇಲ್ಲಿ ಯಾರು ಬಂದಿಲ್ಲ ಅವರು. ಇಲ್ಲೇ ಇದಾರಂತೆ. ಇವನ್ ಹೇಳ್ದ, ಇಲ್ಲಿ ಇವನ್ ಕೈಲಿ ಪತ್ರಿಕೆ ಎಲ್ಲ ಕೊಟ್ಟಿದ್ದಾರೆ, ನನ್ ಜೊತೆ 2 ಸ್ವಯಂ ಸೇವಕರು ಇದ್ರು. ಇಲ್ಲ ನಾನ್ ನೋಡಿಲ್ಲ ಸ್ವಾಮಿ, ನಾವು ಒಳಗಡೆ ಇದ್ವಿ, ಯಾರು ಬಂದ್ ದಾರಿಲಿ ಕೊಟ್ಟೋದ್ರು ನನಗೇನ್ ಗೊತ್ತು. ಏನೋ ಅವ್ರಿಗೆ ಆಧಾರ ಸಿಗ್ಲಿಲ್ಲ, ಕರ್ಕೊಂಡು ಹೊರಟ್ರು, ಅವನನ್ನ ಬಿಟ್ಬಿಟ್ರು. ಆದ್ರೆ ಅವರು ಅಲರ್ಟ್ ಆಗ್ಬಿಟ್ರು, ಏನೋ ನಡೀತಾ ಇದೆ ಇಲ್ಲಿ ಅಂತ. ಅವಾಗ ಏನಾಯ್ತು, ಅಲ್ಲಿ ಒಬ್ಬ ಸಂಘದ ಶಾಖೆ ಮುಖ್ಯ ಶಿಕ್ಷಕ ಭಗವಂತ ಅಂತ ಅವನ ಹೆಸರು. ಅವನ್ಗೆ ಏನ್ ಕೆಲಸ ಕೊಟ್ಟಿದ್ದೆ ಅಂತ ಹೇಳಿದ್ರೆ, ಅವನ ಪುಸ್ತಕದಲ್ಲಿ ಕಹಳೆ ಪತ್ರಿಕೆ ಮಡಿಸಿ ಇಟ್ಕೊಂಡು ಹೋಗ್ಬೇಕು, ಲೈಬ್ರರಿಗೆ ಹೋಗ್ಬೇಕು, ಯಾರು ಇಲ್ದೇ ಇರೋ ಟೈಮಲ್ಲಿ ಪೇಪರ್ ಮಧ್ಯೆ ಅದನ್ನ ಇಟ್ಟು ಬರ್ಬೇಕು. ಇದು ಅವನಿಗೆ ಕೊಟ್ಟ ಕೆಲಸ. ಇವ್ರು ಯಾವ ಪೊಲೀಸ್ ಅಲರ್ಟ್ ಆದ್ರೂ ಎಲ್ಲಾ ಕಡೆ ಮೊಫ್ತಿನಲ್ಲಿ ಹಾಕ್ಬಿಟ್ಟಿದ್ದಾರೆ ಪೊಲೀಸ್ಗಳನ್ನ. ಇವನ್ ಯಥಾ ಪ್ರಕಾರ ಹೊರಟ ಮನೆಯಿಂದ ಅಲ್ಲಿ ಇಲ್ಲಿ ನೋಡ್ದ, ಒಳಗಡೆ ಹೋದ ಲೈಬ್ರರಿ ಅವರಿಗೆ ಪೇಪರ್ ಓದ್ತಾ ಅವನು ಸಂದಿನಲ್ಲಿ ಕಾಳೆ ಇಟ್ಟ ಬಂದ್ ಕೈ ಹಿಡ್ಕೊಂಡ್ರು. ರಂಗೋಲ ಕೆಳಗ್ ನುಗ್ಗು ಬಿಡ್ತಾರೆ, ನೀವು ಚಾಪೆ ಕೆಳಗ್ ನುಗ್ಗಿದ್ರೆ ಹೇಳ್ಕೊಂಡು ಹೋದ್ರು. ಎಳ್ಕೊಂಡು ಹೋಗಿ ಅವನಿಗೆ ಕೇಳಿದ್ರೆ ಮೊದ್ಲು ಏನು ಹೇಳಲಿಲ್ಲ. ಅವನು ಸಂಘದ ಪಕ್ಕ ಕಾರ್ಯಕರ್ತ, ಏನು ಹೇಳಲಿಲ್ಲ. ಆದ್ರೆ ಅವನ ಶಿಕ್ಷೆಗಳು ಶುರುವಾಯ್ತು. ಅವಾಗ ಅವನ ತಲೆಯನ್ನ ತಗೊಂಡು ಗೋಡೆಗೆ ಹೊಡೆದಿದ್ದಾರೆ, ಜುಟ್ಟು ಹಿಡಿದು. ಇವತ್ತಿಗೂ ಅವನಿಗೆ ತಲೆನೋವಿದೆ ಅದ್ರದ್ದು, ಇವತ್ತಿಗೂ ಪಾಪ ಅವನಿಗೆ ಆ ಹೊಡೆದಿದ್ದ ಅವಾಗಿನ ರಭಸಕ್ಕೆ. ಬೇರೆ ಬೇರೆ ಹಿಂಸೆಗಳನ್ನೆಲ್ಲ ಕೊಟ್ಟರು, ಅವನು ಬಾಯಿ ಬಿಡ್ಬೇಕಾಗಿ ಬಂತು. ಇನ್ನು ಹುಡುಗ ಅವನು ಹೇಳ್ದ, ಯಾರ ನಂಗಿದೆಲ್ಲ ಕೊಡೋದು ಸರ್, ಅರಸೀಕೆರೆಯಿಂದ ಬಂದಿದ್ದಾರೆ ಛಾಯಾಪತಿ ಅಂತ, ಅವ್ರು ಇಲ್ಲಿ ಸತೀಶ್ ಅಂತ ಹೆಸರಿಟ್ಕೊಂಡಿದ್ದಾರೆ, ಅವ್ರು ನಮಗೆ ಎಲ್ಲ ಇನ್ನು ಕೊಡ್ತಾರೆ ಸರ್, ಇಲ್ಲಿಗೆ ಅವರೇನೆ ನಮಗೆ ಪ್ರಮುಖರು ಅಂತ ಬಾಯಿ ಬಿಟ್ಟ. ಇನ್ನೊಂದು ಕೊಟ್ರು, ಇನ್ಯಾರಿದ್ದಾರೆ ಅಂತ. ಅವಾಗ ಶಿವಾನಂದ ರಾಮಣ್ಣವ್ರ ಹೆಸರು ಹೇಳ್ಬಿಟ್ಟ. ಶಿವಾನಂದ್ ಅಂತ ಬರ್ತಾರೆ, ಅವ್ರ ಹೆಸರು ರಾಮಣ್ಣ, ಅವ್ರ RSS ಪ್ರಚಾರಕ. ಸರಿ, ಅವನನ್ನ ಬಿಟ್ರು. ಇವ್ರೇನ್ ಮಾಡಿದ್ರು, ಅರಸೀಕೆರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು. ನೋಡ್ರಿ, ಈ ತರ ಅರಸೀಕೆರೆಯಿಂದ ಬಂದಿರಂತೆ ಯಾರೋ ಛಾಯಾಪತಿ ಅಂತೇಳಿ, ಅವರು ಈ ಊರಲ್ಲಿ ಇದ್ದಾರೆ, ನಮಗ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋರ್ನ ಯಾರನ್ನಾರು ಕಳಿಸ್ಬೋದಾ ನೀವು? ತಿರುಮಲೇಗೌಡ ಅಂತ ನನಗೆ ಚೆನ್ನಾಗಿ ಪರಿಚಯ, ಕಾಲೇಜು ಸಮಯದಲ್ಲಿ ನಮ್ ಜೊತೆ ಇರ್ತಿದ್ರು, ನಾವು ಹೋರಾಟ ಮಾಡಿದ್ರ ಜೊತೆಲಿ ಬರ್ತೀವಿ, ಒಳ್ಳೆ ವ್ಯಕ್ತಿ. ನನ್ ಕಂಡ್ರಂತೂ ಅವನಿಗೆ ತುಂಬಾ ವಿಶ್ವಾಸ. ಅವನ್ನೇ ಕಳ್ಸಿದ್ದಾರೆ. ಸರಿ ಬಂದ್ವಿ, ಅವಳು ಬಂದಿಯಾರೆ. ನಾನು ಮಾರನೇ ದಿವಸ ಪೊಲೀಸ್ ಸ್ಟೇಷನ್ ಮುಂದೆ ಹೋಗ್ತಾ ಇದ್ದೀನಿ.
ಇವ್ ಪೊಲೀಸ್ ಸ್ಟೇಷನ್ ಮುಂದೆ ತಿರುಮಲೇಗೌಡ ನಿಂತಿದ್ದಾರೆ. ನೋಡಿಬಿಟ್ರು ನನ್ನ. ಆಮೇಲೆ ಜೋರ್ ಬಂದ್ರು. ನಾನು ಸ್ವಲ್ಪ ಸ್ಪೀಡ್ ಮಾಡಿದೆ. ಛಾಯಾಗ್ರಹಗಳೇ ನಿಲ್ಲಿ ನಿಲ್ಲಿ, ಏನ್ ಹೆದ್ರ ಬಿಡಿ, ನಿಲ್ಲಿ ನಿಲ್ಲಿ ಅಂದ್ರು. ಸ್ವಲ್ಪ ಕೇಳಿಸ್ತು, ನಿಂತ್ಬಿಟ್ಟೆ. ಮತ್ತೆ ನಿಮ್ಮನ್ನ ಹುಡುಕಕ್ಕೆ ಇಲ್ಲಿ ಕಳ್ಸಿದ್ದಾರೆ, ನೀವೊಂದು ಕೆಲಸ ಮಾಡಿ, ನಾನು ಸುಮ್ಮನೆ ನಿಮ್ಮನ್ನ ಹಿಂಗ್ ಹಿಡ್ಕೊಂಡಾಗಿ ಆ ಕಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿಂದ ಹಂಗೆ ಹೊರಟ್ಬಿಡಿ ನೀವು. ಪೊಲೀಸ್ ಇಷ್ಟು ಸಹಾಯ ಮಾಡೋದು. ಅವ್ನು ನನ್ ಬಗ್ಗೆ ತುಂಬಾ ಇವರೆಲ್ಲ ತಿರುಮಲೇಗೌಡ ಅನ್ನೋರು ಹಾಗೆ ಮಾಡಿದ್ರು. ಜೊತೆಲಿ ಬಂದ್ರು ಅಲ್ಲಿವರೆಗೆ. ನಾನು ಆಮೇಲೆ ಆ ಕಡೆ ತಪ್ಪಿಸ್ಕೊಂಡು ಹೋದೆ. ಆಮೇಲೆ ಇಲ್ಲಿ ಇರೋದು ಸರಿಯಲ್ಲ ಅನ್ನೋದಾಯ್ತು. ಮತ್ತೆ ರಾತ್ರಿ ನಮ್ಮ ಮಾರ್ಗದರ್ಶಕ ರಾಮಣ್ಣವರಿಗೆ ನಾನು ದೂರವಾಣಿ ಮಾಡಿ, ಇಲ್ಲಿ ಈ ತರ ಘಟನೆ ಆಗ್ಬಿಟ್ಟಿದೆ, ನನ್ ಬಗ್ಗೆ ಇಲ್ಲಿ ಸ್ವಲ್ಪ ನೋಡ್ತಾ ಇದ್ದಾರೆ, ಬಂದು ನಮ್ಮೂರ್ನವ್ರನ್ನ ಕರೆಸಿದ್ದಾರೆ, ಹಾಗಾದ್ರೆ ನೀನು ಎಲ್ಲ ತಗೊಂಡು ಹಾಸನಕ್ಕೆ ಬಂದ್ಬಿಡು ಅಂತ ಹೇಳಿದ್ರು. ಸರಿ, ಮಾರನೇ ದಿವಸ ಹಾಸನಕ್ಕೆ ಹೋಗಿದ್ದಾಯ್ತೆಲ್ಲ ತಗೊಂಡು ಹಾಸನದಲ್ಲಿ ಒಬ್ಬರ ಮನೆಯಲ್ಲಿ ವ್ಯವಸ್ಥೆ ಮಾಡಿದ್ರು. ಅಲ್ಲಿದ್ವಿ. ಹಾಸನದಲ್ಲಿ ಅದಾದ ನಂತರ ಒಂದು ಗುಪ್ತ ಕಾರ್ಯಾಲಯ ಅಂತ ಒಂದು ದೂರದಲ್ಲಿ ಒಂದು ಕಾರ್ಯಾಲಯ ಮಾಡಿದ್ವಿ. ಅಲ್ಲಿ ಇರ್ತಿದ್ವಿ ನಾವು. ಕೊನೆಗೆ ಅಲ್ಲೂ ಇದೇ ಕೆಲಸ, ವಿದ್ಯಾರ್ಥಿಗಳನ್ನ ಮಾತಾಡ್ಸೋದು, ಅವ್ರನ್ನೆಲ್ಲ ಸತ್ಯಾಗ್ರಹ ಕಳಿಸೋದು, ಇದೇ ಕೆಲಸಗಳು. ಆ ಸಂದರ್ಭದಲ್ಲಿ ಈ ಗೋಡೆಗಳ ಮೇಲೆ ಬರೆಯುವಂತ ಒಂದು ಕಾರ್ಯಕ್ರಮ ಆಯ್ತು ರಾತ್ರಿ. ತುರ್ತು ಪರಿಸ್ಥಿತಿಗೆ ಧಿಕ್ಕಾರ, ಇಂದಿರಾ ಗಾಂಧಿಗೆ ಧಿಕ್ಕಾರ, ಮೂಲಭೂತ ಹಕ್ಕುಗಳನ್ನ ಕಿತ್ತಿರೋ ಇಂದಿರಾ ಗಾಂಧಿಗೆ ಧಿಕ್ಕಾರ, ಪತ್ರಿಕಾ ಸ್ವಾತಂತ್ರ್ಯ ಕಸಿದಿರೋ ಸರ್ಕಾರಕ್ಕೆ ಇದು ಕೆಲವೆಲ್ಲ ಬರೆಯೋದಿದೆ. ಅದು ಒಂದು ಭಾಗ, ಭೂಗತ ಪ್ರೊಟೆಸ್ಟ್, ಭೂಗತ ಕಾರ್ಯಕರ್ತರಿಗೆ ಅದು ಒಂದು ಭಾಗ. ಹಾಗಾಗಿ ಹಾಸನದ ಒಂದು ರಾತ್ರಿ ಇಬ್ರು ನನಗೆ ಜೊತೆಗೆ ಬಂದ್ರು ಕಾರ್ಯಕರ್ತರು. ಅವತ್ತು ರಾತ್ರಿ ಹಾಸನದಲ್ಲಿ ಸಂಕೇತಿ ಹಾಸ್ಟೆಲ್ ಅಂತಿದೆ. ಆ ಹಾಸ್ಟೆಲ್ ಗೋಡೆ ಮೇಲೆ ಬರೆಯೋದು ಅಂತ ಒಂದು ನಾವು ಹಾಕೊಂಡಿದ್ವಿ ಕಾರ್ಯಕ್ರಮ. ಸರಿ, ಎಲ್ಲ ಡಬ್ಬ ಪೇಂಟು ಇದೆಲ್ಲ ತಗೊಂಡ್ ಬ್ರಷ್ ತಗೊಂಡು ಹೊರಟ್ವಿ. ನಾನುವೇ ಬೇಷ ಎಲ್ಲ ಬದಲಾಯಿಸಿ ತಲೆಗೆ ಮಫ್ಲರ್ ಕಟ್ಟಿ ತಕ್ಷಣ ಗೊತ್ತಾಗದ ರೀತಿಯಲ್ಲಿ ನಾನು ಹೊರಟೆ. ಅವತ್ತು ನಮ್ಮ ತಂದೆಯವರ ಶ್ರಾದ್ದ. ಊರಿಗೆ ಹೋಗುವಾಗಿಲ್ಲ. ನಾನು ಹೊರಟಾಗ ಸರಿ ಹೋಗಿ ಬರಿತಾ ಇದ್ದೀವಿ. ಇದಕ್ಕೆ ಮುಂಚಿಂದೊಂದು ಘಟನೆ ಹೇಳ್ಬಿಡ್ತೀನಿ, ಅವಾಗ ಅದಕ್ಕೆ ಲಿಂಕ್. ಅದು ಮುಂಚೆ ಈ ಪ್ರಾರಂಭದಲ್ಲಿ ನಾನು ಭೂಗತ ಕಾರ್ಯಕರ್ತನ ಹೊರಡಕ್ ಮುಂಚೆ ಒಂದು ಇನ್ಸಿಡೆಂಟ್ ನಡೀತು ಅರಸಿಕೆ. ಏನಂತ ಹೇಳಿದ್ರೆ, ನಂದೇ ಕಾರ್ಯಕರ್ತ ಒಬ್ಬ ಮೈಸೂರಿನಲ್ಲಿ ಓದ್ತಾ ಇದ್ದ ಸಂಘದ ಆಫೀಸ್ನಲ್ಲಿ. ಆ ಕಾರ್ಯಕರ್ತ ಗಾಂಧಿ ಜಯಂತಿ ಪ್ರಯುಕ್ತ ಊರಿಗೆ ಬಂದಿದ್ದ ಅರಸೀಕೆರೆಗೆ. ಅವನೇನ್ ಮಾಡಿದಾನೆ, ರಾತ್ರಿ ಇದೇ ತರ ಗೋಡೆ ಮೇಲೆ ಬರೀಕೆ ಅಂತ ಹೋಗಿದ್ದಾನೆ, ಸಿಕ್ಕಾಕೊಂಡ್ಬಿಟ್ಟ. ಆಗಸ್ಟ್ ಗಾಂಧಿ ನವೆಂಬರ್ 2 ಸುಮಾರು 8ನೇ ತಾರೀಕು ಇರಬೇಕು ಸಿಕ್ಕ. ಇನ್ನು ನಾನು ಊರಲ್ಲೇ ಇದ್ದೆ, ಭೂಕದಾಗ ಹೊರಟಿರ್ಲಿಲ್ಲ ಕಾರ್ಯಕರ್ತ. ಅವನನ್ನ ಹಿಡ್ಕೊಂಡೋಗಿ ಯಾಕೆ ಬಂದಿದ್ದೆ, ಎಲ್ಲಿದೆಯಲ್ಲ ಕೇಳೋ. ಅವ್ನು ಹೇಳ್ಬಿಟ್ಟ, ಈ ತರ ನಾನು ಮೈಸೂರಿನಲ್ಲಿ ಓದ್ತಿದ್ದೀನಿ ಸ್ವಾಮಿ, ನಾನು ಬಂದೆ, ಏನೋ ಬರೀಬೇಕು ಅನ್ನೋಷ್ಟು ಬರದೆ. ಮೈಸೂರಲ್ಲ, ಎಲ್ಲಿದೀಯಾ? RSS ಆಫೀಸಲ್ಲಿ ಇದ್ದೀನಿ. ಹೌದಾ, ನಾಳೆ ದಿವಸ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ RSS ಆಫೀಸ್ಗೆ, ಅಲ್ಲಿ ನೋಡ್ಬೇಕು ನಾವು ಅಂದ್ರು. ಸರಿ ಅಂದ. ಅವತ್ ರಾತ್ರಿ ಅವ್ರ ಅಣ್ಣ ಊಟ ಕೊಡಕ್ ಹೋದಾಗ ಅವ್ನಿಗೆ ಹೇಳಿ ಕಳಿಸ್ಬಿಟ್ಟ, ನಾಳೆ ದಿವಸ ನನ್ನನ್ನ ಸಂಘದ ಕಾರ್ಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ಅವಾಗ ನಾವು ಕೆಲವೆಲ್ಲ ಅಭ್ಯಾಸಕ್ಕೋಸ್ಕರ ಕೆಲವೆಲ್ಲ ದಂಡ ಅದು ಇದೆಲ್ಲ ಇಟ್ಟಿರ್ತೀವಲ್ಲ, ಅದೆಲ್ಲ ಇದೆ. ಇಬ್ರು ಪ್ರಚಾರಕರು ಮಲ್ಕೊಳ್ತಾರೆ, ಇವ್ರೇನಾರು ಅನಿರೀಕ್ಷಿತ ಹೋಗ್ಬಿಟ್ಟು ಅವ್ರೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಇದನ್ನ ನಮ್ಮ ತಾಲೂಕ್ ಕಾರ್ಯ ಬಸವರಾಜ್ ಅಂತಿದ್ರು, ಅವ್ರಿಗೆ ತಿಳಿಸ್ಬಿಡು ಅಂತ ಹೇಳಿ ಇವನು ಅವಾಗ ಇಮ್ಮಿಡಿಯೇಟ್ ಹೋಗಿ ತಿಳಿಸ್ಬಿಟ್ಟ ಅವ್ರಿಗೆ. ಅವಾಗ ಅವ್ರು ಮಾಡಿದ ಒಂದು ಯೋಜನೆ ಏನಂದ್ರೆ, ನನ್ನನ್ನ ಮತ್ತೆ ಇನ್ನೊಬ್ಬ ಗೋವಿಂದರಾಜು ಅಂತ ಹೇಳಿ ಇಬ್ಬರನ್ನ ಕರೆಸಿದ್ರು. ನೋಡಿ, ಈ ತರ ಆಗ್ಬಿಟ್ಟಿದೆ, ಇವತ್ತು ನೀವು ಹೋಗ್ಬಿಟ್ಟು ರಾತ್ರಿ ಅಂದ್ರೆ ಮಾರನೇ ದಿವಸ ಹೇಳ್ತೀವಿ, ಇವತ್ತು ರಾತ್ರಿ ಒಳಗೆ ಹೋಗ್ಬಿಟ್ಟು ಅಲ್ಲಿರೋದು ವಸ್ತುಗಳೆಲ್ಲ ತೆಗೆದು ಬೇರೆ ಕಡೆ ಸಾಗಿಸ್ಬೇಕು, ಅಲ್ಲಿರೋ ಪ್ರಚಾರಕರನ್ನ ಬೇರೆ ಕಡೆ ಕಳಿಸ್ಬೇಕು, ಇಬ್ರು ಸ್ಟೂಡೆಂಟ್ ಮಾತ್ರ ಅಲ್ಲೇ ಇರ್ಲಿ, ನಾವಿಲ್ಲಿ ಓದ್ಕೊಂಡಿದೀವಿ ಸ್ವಾಮಿ ಅಂತ ಹೇಳ್ಬೇಕು, ಈ ತರ ಮಾಡ್ಬೇಕು, ನೀವು ತಕ್ಷಣ ಹೊರಡ್ಬೇಕು ಅಂದ್ರು. ಸರಿ, ಮೋಟರ್ ಬೈಕ್ ತಗೊಂಡು ಇಬ್ರು ತಕ್ಷಣ ಹೊರಟ್ವಿ. ಸಂಜೆ ಸುಮಾರು ಒಂದು 6-6:30 7 ಗಂಟೆ ಬಿಟ್ಟಿದೀವಿ. ಅವರು 8 ಗಂಟೆಗೆ ಬಿಡೋರಿದ್ರು, ಅವರು ಪೊಲೀಸರು. ನಾವು ಹೊರಟ್ವಿ. ಚಂದ್ರಾಯಪಟ್ಟಣ ಹತ್ರ ಬಂದಿದೀವಿ. ಸಣ್ಣಗೆ ಮಳೆ ಶುರುವಾಯ್ತು, ಅಮಾವಾಸ್ಯೆ ಕತ್ಲೆ. ಅವಾಗ ಸ್ವಲ್ಪ ದೂರ ಹೋಗಿದೀವಿ. ಚಂದ್ರಾಯಪಟ್ಟಣ ಬೈಪಾಸ್ ರೋಡಲ್ಲಿ ಈ ರೋಡಿನ ಮೇಲೆ ಆಯಿಲ್ ಬಿದ್ದಿರುತ್ತೆ ವೆಹಿಕಲ್ಗಳದ್ದು. ಆಯಿಲ್ ಮೇಲೆ ಚಕ್ರ ಹೋದ ಕೂಡಲೇ 3 ರೌಂಡ್ ಹೊಡಿತು ಗಾಡಿ ನಮ್ದು. ಹೇಗದಿದ್ದೆ ಇಬ್ರು ಬಿಸಾಕ್ತು. ಅವ್ರು ಹೋಗೊಂಡು ಮರದ ಬಿದ್ದರು, ನಾನೆಲ್ಲೋ ಬಿದ್ದೆ. ಆಮೇಲೆ ಸುಧಾರಿಸ್ಕೊಂಡು ನಾವು ಗೋವಿಂದು ಏನ್ ಮಾಡ್ತಿದ್ದೀರಾ, ಹೇಗಿದ್ದೀರಾ, ನೀವ್ ಹೇಗಿದ್ದೀರಾ ಅಂದ್ರು. ಇಲ್ಲಿ ಚೆನ್ನಾಗಿದ್ದೀನಿ, ಏನಾಗಿಲ್ಲ. ಅವ್ನು ನಡೀರಿ, ಹೇಳಿ ಹೋಗೋಣ ಬೇಗ, ಇನ್ ಪೊಲೀಸ್ ಬರುತ್ತೆ ಅಂತ ನಮ್ಮಿದು.
ಅದಕ್ಕೋಸ್ಕರ ಎದ್ದು ಅವರು ಕೊಂಡ್ಕೊಂಡು ಬಂದ್ರು, ನಾವು ಬಂದ್ವಿ ದೇವರದಿಂದ. ಆತ ಮೂಗು ಗಾಯಗಳಾಗಿದ್ದು ಬಿದ್ದಿದ್ದಕ್ಕೆ ಅದನ್ನ ತಗೊಂಡು ನಾವು ಮತ್ತೆ ಮೋಟರ್ ಬೈಕ್ ಬಂದು ಸ್ಟಾರ್ಟ್ ಮಾಡಿದ್ರೆ ಹೆಡ್ಲೈಟ್ ಹೊರಟೋಗಿದೆ. ಅಮಾವಾಸ್ಯೆ ಕತ್ಲೆ. ಏನ್ ಮಾಡೋದು ದೇವ್ರೆ ಅಂತಿದ್ರೆ, ಒಳ್ಳೆ ಕಾರ್ಯಕ್ಕೆ ಏನಾದ್ರು ತೋರಿಸ್ತಾನೆ ಅವನ್, ಬಿಡಲ್ಲ ನಮ್ಮನ್ ಕೈ ಅನ್ನೋದು ಗೊತ್ತಿತ್ತಲ್ಲ. ಸ್ವಲ್ಪ ದೂರದಲ್ಲಿ ಒಂದ್ ಲಾರಿ ಬಂತು. ಅದ್ರ ಬೆಳಕಲ್ಲಿ ನಾವು ಹಿಂದೆನೆ ಹೋಗಿ ಮೈಸೂರು ಸೇರಿದ್ವಿ. ಸೇರಿ ಅಲ್ಲಿದ್ದವ್ರನ್ನೆಲ್ಲ ಕಳಿಸಿ ಮಾಡಿ ನಾವು ಫೋಟೋ ಬಂದ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ. ಜೀಪ್ ಬಂತು, 1 ಅವರ್ ಬಿಟ್ಟು ಇವನ್ನ ಕರ್ಕೊಂಡ್ ಬಂದ್ರು. ಅಷ್ಟೊತ್ತಿಗೆ ಅಲ್ಲಿ ಏನೂ ಇರ್ಲಿಲ್ಲ. ವಿದ್ಯಾರ್ಥಿಗಳಿಬ್ರು ನಾವಿಲ್ಲಿ ಓದ್ಕೊಂಡಿದ್ವಿ. ತಪ್ಪಿಸ್ಕೊಂಡಿದ್ದೀರಾ ಪರವಾಗಿಲ್ಲ. ಎಲ್ಲ ಅದೆಲ್ಲ ಮಾಡಿ ಸಸ್ಪೆನ್ಸ್ ಫಿಲ್ಮ್ ತರ ಇದೆ, ಚೆನ್ನಾಗಿದೆ ಹೇಳಿ. ಆಮೇಲೆ ಸರಿ ಊರಿಗೆ ವಾಪಸ್ ಬಂದ್ವಿ ಅಮ್ಮ. ಬಂದ್ವಿ. ಅದೊಂದು ಇದೇನಾಗಿದೆ, ನಾವು ವಾಪಸ್ ಬಂದಿದ್ದ ದಿವಸ ರಾತ್ರಿ ಟಿಪ್ಟೂರ್ನಲ್ಲಿ ಹಿರಣ್ಣಯ್ಯನವ್ರದ್ದು ನಾಟಕ, ಮಾಸ್ಟರ್ ಹಿರಣ್ಣಯ್ಯಂದು ಭ್ರಷ್ಟಾಚಾರ. ಮುಂದ್ಗಡೆ ಎಲ್ಲ ಪೊಲೀಸ್ ಆಫೀಸರ್ಸು ಕೂತಿದ್ದಾರೆ. ಅವ್ರಿಗೆ ಗೊತ್ತಲ್ಲ, ಅವರು ಬೈಯೋದು ಅವ್ರನ್ನ ಎದುರುಗಡೆನೆ ಕೂರಿಸ್ಕೊಂಡು. ಅವ್ರೇನ್ ಮಾಡ್ಯಾರೆ, ಮಾತಾಡ್ತಾ ಅರಸೀಕೆರೆನಲ್ಲಿ ಒಬ್ಬ ಇನ್ನು ಮೀಸೆ ಬರೋದು ಹುಡುಗ, ಅವನ ಮೇಲೆ ಮೀಸಾ ಬೇರೆ ಹಾಕಿದಾರಂತೆ. ಅವನು ಬಂದು ಈ ತರ ಬಂದು ರಕ್ಷಣೆ ಮಾಡಿ ಎಲ್ಲ ಹೋಗ್ತಾ ಇದ್ದಾನಂತೆ. ಆದ್ರೆ ಹಿಂದಿನ ದಿವಸ ನನಗೆ ನಂದು ಪರೀಕ್ಷೆದ ಒಂದು ಪೇಪರ್ ಇತ್ತು, ಅದನ್ನ ಹೇಳದ್ ಮರ್ತೆ. ಅದನ್ನ ಬರೀಲಿಕ್ಕೆ ಹೋಗ್ಬೇಕು. ಆದ್ರೆ ನನ್ ಮೇಲೆ ವಾರಂಟ್ ಇದೆ. ಪೊಲೀಸ್ ಸ್ಟೇಷನ್ ಎದುರುಗಡೆನೆ ನಮ್ದು ಎಕ್ಸಾಮಿನೇಷನ್ ಸೆಂಟರ್. ನಾನು ಹೇಳಿದ್ನಲ್ಲ, ಒಂದ್ ಪೇಪರ್ ಉಳಿಸ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳಿ, ಅದು ಬರೆಯುವುದಿತ್ತು ಹೊತ್ತು. ಅದಕ್ಕೆಂತ ಹೋಗಿದ್ನಿ ಅಮ್ಮ, ಹೋಗ್ಬೇಕು. ನಾವು ಮಾಡಿದ ಪ್ಲಾನ್ ಅಂದ್ರೆ ಎಲ್ಲಾರು ಒಳಗಡೆ ಕೂತು 15 ನಿಮಿಷದ ಮೇಲೆ ಹೋಗುದು. ಎಲ್ಲಾರು ಎದ್ದು ಹೊರಡಕ್ ಮುಂಚೆ 15 ದಿವಸ ಮುಂಚೆ ನಾವೆದ್ದು ಹೊರಡೋದು. ಯಾಕೆಂತಂದ್ರೆ ನಾನು ಎಲ್ಲ ಬಂದು ಮುತ್ಕೊಂಡ್ಬಿಟ್ರೆ ಚಾಯಪತಿ ಅಂತ ಎದುರುಗಡೆ ಪೊಲೀಸ್ ಸ್ಟೇಷನ್. ಇದನ್ನ ನಾವು ಪ್ಲಾನ್ ಮಾಡಿ ನಾನು ಬರದೆ, ನನ್ನ ಸಬ್ಜೆಕ್ಟ್ ಆಯ್ತು, ಎದ್ದು ಬಂದ್ಬಿಟ್ಟೆ. ಯಾರಿಗೂ ಸಿಕ್ಲಿಲ್ಲ. ಆದ್ರೆ ನಾವು ಗಡ್ಡ ಗಿಡ್ಡ ಎಲ್ಲ ಬಿಟ್ಟಿದ್ದೆ. ನಮ್ಮ ಇನ್ವಿಜಿಲೇಟರ್ ಇದ್ರು ಕೋಬ್ರೆ ಅಂತ, ಸೋಶಿಯಾಲಜಿ ಲೆಕ್ಚರರ್. ಅವರು ಸರ್ ಹಾಲ್ ಟಿಕೆಟ್ ಕೊಡಿ. ಯಾರದ್ರಿ? ಚಾಯಪತಿನಾ? ಎಲ್ಲಿ? ಅವ್ರೆಲ್ಲಿ ಎಂತೀರಿ? ನನ್ ಗುರ್ತು ಸಿಕ್ಕಿಲ್ಲ ಅವ್ರಿಗೆ. ಸರ್ ನಾನೇ ಸರ್ ಚಾಯಪತಿ ಕೊಡಿ ಬೇಗ ಅಂದೆ. ಅವ್ರಿಗೆ ಗೊತ್ತಿತ್ತು, ಕೊಟ್ಬಿಟ್ರು ತಕ್ಷಣ. ಕುತ್ಕೊಂಡು ಒಂದಷ್ಟು ಬರದೆ, ಒಂದಷ್ಟು ಪಾಸ್ ಆಗೋಷ್ಟಾರು ಬಂದ್ರು ಸಾಕಪ್ಪ ಅಂತ ಹೇಳಿ ಒಂದಷ್ಟು ಬರದು ನಾನು ಮುಂಚೆ ಎದ್ದೋದೆ, ಸಿಕ್ಲಿಲ್ಲ. ಇದು ಈ ವಿಷಯ ಹಿರಣ್ಣಯ್ಯನಿಗೆ ಗೊತ್ತಾಗ್ಬಿಟ್ಟಿದೆ. ಅವರು ಮೀಸೆ ಬರ್ದಿರೋನಿಗೆಲ್ಲ ಅವನ ಮೇಲೆ ವಾರಂಟ್ ಇದೆ. ಅವನ್ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಬಂದು ಬರದೋಗಿದ್ದಾನೆ. ನೀವೇನ್ ಕತೆ ಕಾಯ್ತಿದ್ರ ಅಂದ್ರೆ ಎದುರುಗಡೆಯವ್ರಿಗೆ ಬೈದ್ಬಿಟ್ಟಿದ್ದಾನೆ. ಅದ್ರಲ್ಲಿ ಇದ್ದ ಒಬ್ಬ ಪೊಲೀಸ್ ಆಫೀಸರ್ ತಕ್ಷಣ ವೈರ್ಲೆಸ್ ತಗೊಂಡು ಅರ್ಚಕರಿಗೆ ಫೋನ್ ಮಾಡ್ಯಾರ, ಈ ತರ ಹಿರಣ್ಯ ಬೈತಾ ಇದ್ದಾನೆ, ಏನ್ ನಿಮ್ ಕತೆ ಅಂತ. ಆಮೇಲೆ ಮಾರನೇ ದಿವಸ ಬೆಳಿಗ್ಗೆ ನಮ್ಮ ಅಣ್ಣ ಅವ್ರ ಅಂಗಡಿಗೆ 2 ಪೊಲೀಸ್ ಬಂದಿದ್ದಾರೆ. ಏನ್ರಿ ನಿಮ್ ತಮ್ಮ ಬಂದಿದ್ರಂತೆ ನೆನ್ನೆ? ಹೌದಾ ಅಂದ್ರೆ, ಅವ್ನ್ ಬಂದು ನಿಮ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಇದೆಲ್ಲ ಬರೆದು ಅವ್ನು ಹೋಗಿ ಬೆಂಗಳೂರು ಹತ್ತಿ ಆಯ್ತು. ಏನ್ ಮಾಡ್ತಿದ್ರಿ ನೀವು? ಒಂದು ನಮ್ಮ ಅಣ್ಣ. ಆಕ್ಚುಲಿ ಅವತ್ ನಾನು ಮಂಗ ಆಗೋಯ್ತು ಪೊಲೀಸ್ ಪಾಪ ಇಲ್ಲಿ. ಹಾಗಾಗಿ ನಾನು ಅವತ್ತು ಅರ್ಚಕರಲ್ಲೇ ಇದೀನಿ, ಬೆಂಗಳೂರು ಹೋಗಾಯ್ತು ಅಂದ. ಹೀಗೆ ಅದೊಂದು ಇನ್ಸಿಡೆಂಟ್. ಸಸ್ಪೆಂಡ್ ಮಾಡಿ ಪಾಸ್ ಆದ್ರ ನೀವು? ಆಮೇಲೆ ಪಾಸ್ ಆದೆ. ಇಟ್ ಕಷ್ಟಪಟ್ರು ಪಾಸ್ ಆಯ್ತು, ಅಲ್ಲಿ ಮುಗೀತು ನಂದು ಡಿಗ್ರಿ. ನಮಗೆ ಸಂಶಯ ತೀರ್ತು. ಎಮರ್ಜೆನ್ಸಿ ಡಿಗ್ರಿ ಸಿಕ್ಕಿತ್ತು ನನಗೆ. ಇದಕ್ಕೆ ಹಿಂದೆ ನಮ್ಮ ಅಕ್ಕನ ಮದುವೆ ಇತ್ತಮ್ಮ. ಅಕ್ಕನ ಮದುವೆಗೆ ಹೋಗ್ಲಿಲ್ಲ. ಯಾಕೆಂತಂದ್ರೆ ಮುಂದೆ ಪರೀಕ್ಷೆ ಇದೆ. ಈಗ ಹೋದ್ರೆ ಅಲ್ಲಿ ನಾನು ಅರೆಸ್ಟ್ ಆಗ್ಬಿಟ್ರೆ ಪರೀಕ್ಷೆಯಲ್ಲಿ ಬರೆಯಕ್ಕಾಗಲ್ಲ. ನಾನು ಈಗ ಹೋಗ್ದಿದ್ರೆ ಅಕ್ಕನ ಮದುವೆಗೆ ಬರ್ದಿದ್ದು ಪರೀಕ್ಷೆಗೆ ಬರ್ತಾನೆ ಅಂತನಾದ್ರೂ ಸ್ವಲ್ಪ ಸುಮ್ಮನೆ ಇರ್ತಾರೆ ಅಂತೇಳಿ ನಮ್ಮ ಅಕ್ಕನ ಮದುವೆಗೆ ಹೋಗ್ಲಿಲ್ಲ. ಇಷ್ಟೆಲ್ಲ ಅವಾಗ ಅದು ನಡೆದೋಯ್ತು. ಇಲ್ಲಿ ನಾವು ಮೈಸೂರಿಗೆ ಹೋಗಿ ಎಲ್ಲ ವಾಪಸ್ ಬಂದು ಎಲ್ಲ ಆಯ್ತು. ಅದಾದ ನಂತರ ರಾಮಣ್ಣವರು ನನ್ನ ಭೂಗತ ಕಾರ್ಯಕರ್ತನಾಗೆ ಹೊರಡಿಸಿ ಅದರ ಮುಂದಿನ 2 ಭಾಗಗಳನ್ನ ನಿಮಗೆ ಹೇಳಿದೆ. ಹಾಸನದಲ್ಲಿ ಈ ತರ ನಾವು ಬರಿತಾ ಇರ್ಬೇಕಾದ್ರೆ ಗೋಡೆ ಮೇಲೆ ಸಂಕೇತಿ ಅಷ್ಟು ಗೋಡೆ ಮೇಲೆ ಬರಿತಾ ಇದೀವಿ. ಅಷ್ಟು ದೂರದಲ್ಲಿ ಒಬ್ಬ ಪೊಲೀಸ್ ಕಾಣಿಸ್ಕೊಂಡೇನಿ. ಈ 2 ಬಾಡಿ ಗಾರ್ಡ್ ಇದ್ರಲ್ಲ ಅವರಿಗೆ, ಅವ್ರನ್ನ ಕರ್ಕೊಂಡೋದ್ದೆ. ಅದಕ್ಕೆ ನೀನ್ ನೋಡ್ತಾ ಇರ್ಬೇಕು ಸುತ್ತ ಅಂತ ಹೇಳಿ. ಅವನು ಅಷ್ಟು ದೂರದಲ್ಲಿ ಸುಮಾರು ಒಂದು 200 ಮೀಟರ್ ದೂರದಲ್ಲಿ ಒಬ್ಬ ಪೊಲೀಸು, ಒಂದು ದೊಡ್ಡ ಟೋಪಿ ಇತ್ತಲ್ಲ ಅದ್ ಹಾಕೊಂಡು, ಹಾಸನ ಚಳಿ ಡಿಸೆಂಬರ್, ಅಲ್ಲೇ ಗೌನ್ ಇದೆಲ್ಲ ಹಾಕೊಂಡು ಬರ್ತಾ ಇದ್ದಾನೆ. ಬಂದು ಚಾಪ್ಟಿಗಳೇ ಅಷ್ಟು ದೂರದಲ್ಲಿ ಪೊಲೀಸ್ ಬರ್ತಾ ಇದ್ದಾರೆ. ಎಷ್ಟು ದೂರ ಇದ್ದಾರೆ? ಇಲ್ಲ ಇನ್ನೂ ದೂರ ಇದ್ದಾರೆ, 200-300 ಮೀಟರ್ ಹಿಂದೆ ಇದೆ.
ಬಿಡು ಬೇಗ ಬರದ್ ಬಿಡ್ತೀನಿ ಅಂತ ಹೇಳಿ ಬರಿತಾ ಇದ್ದೀನಿ. ಆಮೇಲೆ ಇಲ್ಲ ಅವನು ಕಾಣಿಸ್ತಾ ಇಲ್ಲ, ಎಲ್ಲ ಹೋದ್ರು ಬಿಡಿ ಅಂದ್ರು. ಬಂದು ಅವನ್ ಕಾಣಿಸ್ಲಿಲ್ಲ. ಅವನಿಗೆ ಡೌಟ್ ಬಂದ್ಬಿಟ್ಟಿದೆ, ಇವರಿಬ್ರು ನಿಂತಿದ್ ನೋಡಿ. ಅವನೇನ್ ಮಾಡಿದಾನೆ, ನಡ್ಕೊಂಡ್ ಬಂದಿಲ್ಲ. ನಾನೀಗ ಬರಿತಾ ಇದ್ದೀನಿ, ಹಿಂದ್ಗಡೆ ಬಂದು ಒಂದು ಆಟೋ ನಿಲ್ತು. ಆಟೋ ನಿಂತು ಒಂದ್ ಎಡಗಾಲನ್ನ ತೆಗೆದು ಬೂಟ್ ಕಾಲ್ ತಳಗಡೆ ಇಟ್ಕೊಡ್ಲೆ ಇವರಿಬ್ರು ಓ ಪೊಲೀಸ್ ಪೊಲೀಸ್ ಚಾಯಪತಿ ಅಂತ ಓಡ್ಬಿಟ್ರು. ನಾನು ಹಿಂತಿರುಗೂ ನೋಡ್ಲಿಲ್ಲ, ಡಬ್ಬನ ಬಿಸಾಕಿ ಚಪ್ಲಿನೂ ಬಿಟ್ಟು ಓಡದೆ. ನಾನುವೆ ಓಡಿದ್ರೆ ಅವ್ರು ದೊಣ್ಣೆ ಬೀಸಿದ್ರಮ್ಮ. ಕುಂಟ್ಕೊಂಡು ತಪ್ಪಿಸ್ಕೊಂಡೆ, ಚಿಕ್ಕಾಕೊಳ್ಳಿಲ್ಲ. ಒಂದು ನಮ್ದು ಗುಪ್ತ ಕಾರ್ಯಾಲಯ ಇತ್ತು, ನಾನು ಅದು ಕೊಟ್ಟು ತಪ್ಪಿಸ್ಕೊಂಡ್ರೆ ಕುಂಟ್ಕೊಂಡು ಓಡದೆ, ಸಿಕ್ಲಿಲ್ಲ ಅವ್ರಿಗೆ ಮಾತ್ರ. ಸಂದಿಲ್ ಗೊಂದಿಲ್ ಓಡಿ ನಾನು ನಮ್ ಕಾರ್ಯಾಲಯಕ್ಕೆ ಸೇರ್ಕೊಂಡೆ. ಅಲ್ಲಿ ಹೋದ್ರೆ ನಮ್ಮ ಸಂಘದ ಪ್ರಚಾರಕರೊಬ್ರು ಇದ್ರು, ವೆಂಕಟರಮಣ ಭಟ್ ಅಂತ. ಚಳಿ ಅಂದ್ರೆ ಚಳಿ. ನಾನು ಹೋಗಿ ಬಾಗಿಲು ತಟ್ಟಿದೆ. ಅವರು ಎದ್ ಬಂದು ಬಾಗಿಲು ತೆಗೆದ್ರು, ಇನ್ನು ರಗ್ಗು ಹೊತ್ಕೊಂಡ್ಬಿಟ್ಟು ನೋಡ್ಬಿಟ್ಟು, ನಾನ್ ಚಳಿಲ್ ನಡೀತಾ ಇದ್ದೀನಿ, ನೀನೇನ್ ಬೆವರ್ತಿದ್ಯಾ ಅಂದ್ರು. ಸನ್ನಿವೇಶಗಳು ಬಾಗಿಲು ತೆಗಿ ಒಳಗಡೆ ಹೋಗಿ ಹಶುವು ಅಂದ್ರೆ ಹಶುವು. ಯಾಕೆ ಅವತ್ತು ನಮ್ ತಂದೆ ಶ್ರಾದ್ದ ನಾನು ಏನೂ ತಿಂದಿಲ್ಲ, ತಿನ್ನಕ್ಕೂ ಪುರ್ಸತ್ತೂ ಆಗಿಲ್ಲ. ಭಟ್ರೆ ತುಂಬಾ ಹಶುವಾಗ್ತಿದೆ, ಏನ್ ಇಟ್ಟಿದ್ದೀರಾ? ಏನಿಲ್ಲ, ನಾನು ಒಂದಷ್ಟು ಕಡಲೆಪುರಿ ತಂದು ಇಷ್ಟು ತಿಂದು ಇನ್ನೊಂದ್ ಸ್ವಲ್ಪ ತಲ್ದಿಮ್ ಕೆಳಗಿದೆ, ಅದನ್ನ ತಿನ್ಬೋದು. ಅದ್ ತಿಂದು ನೀರ್ ಕುಡಿದು ಮಲಗಿದ್ದಾಯ್ತು. ಅದರ ಮಾರನೇ ದಿನ ಹಾಸನದಲ್ಲಿ ಮಹಿಳೆಯರಿಂದ ಸತ್ಯಾಗ್ರಹ ಏರ್ಪಾಡು ಮಾಡಿದ್ದೆ ನಾನೇನೆ. ಒಂದು 10-12 ಜನ ಮಹಿಳೆಯರನ್ನ ಮಾತಾಡಿಸಿ, ಎಲ್ಲ ಸಂಘದ ಕಾರ್ಯಕರ್ತರುಗಳು ಮಾತಾಡಿಸಿ, ಹಾಸನಾಂಬ ದೇವಸ್ಥಾನದಿಂದ ನೀವು ಹಾರಗಳ ಹಾಕೊಂಡು ಘೋಷಣೆ ಕೂಗ್ಕೊಂಡು ಹೊರಡಬೇಕು ಅಂತ. ಸರಿ, ಹಾಸನಾಂಬ ದೇವಸ್ಥಾನದ ಹತ್ರ ಎಲ್ಲ ಸೇರಿದ್ವಿ. ಅದರಲ್ಲಿ ಒಬ್ಬರನ್ನ ಅದಕ್ಕೆ ಲೀಡರ್ ಅಂತ ಮಾಡ್ಬೇಕಲ್ಲ, ಗಾಯತ್ರಿ ಅಂತ ಹೇಳಿ ಹೀರುಗುಪ್ಪೆ ಗಣೇಶ್ ರಾವ್ ಅಂತಿದ್ರು, ಅವ್ರ ಮಗಳು. ಅವ್ರು ಹೀರುಗುಪ್ಪೆ ಗಣೇಶ್ ರಾಯರು ಸಂಘ ಜನಸಂಘದಲ್ಲಿ ಬೆಳೆದಂತ ವ್ಯಕ್ತಿ, ಪ್ರಸಿದ್ಧ ವಾಗ್ಮಿಗಳವರು. ಅವ್ರ ಮಗಳನ್ನ ನಾನು ಪ್ರಮುಖ ಅಂತ ಮಾಡಿದ್ದೆ. ಅವ್ರು ನಿಂತ್ಕೊಂಡು ಎಲ್ಲ ಹಾರಗಳ ಹಾಕೊಂಡು ಸಮಯಕ್ಕೆ ಸರಿಯಾಗಿ ಜೋರಾಗಿ ತುರ್ತು ಪರಿಸ್ಥಿತಿ ಧಿಕ್ಕಾರ, ಇಂದಿರಾ ಗಾಂಧಿ ಕ್ಷಾರ ಹಿಡ್ಕೊಂಡು ಹೊರಟು ಒಂದು ಸ್ವಲ್ಪ ದೂರ ಹೋಗಿಲ್ಲ, ಪೊಲೀಸ್ ವ್ಯಾನ್ ಬಂತು. ಅವ್ರು ಬಂದು ಎಲ್ಲ ಹತ್ತಿ ಅರೆಸ್ಟ್ ಮಾಡ್ತೀವಿ ಅಂದ್ರು. ಅವ್ರಿಗೆಲ್ಲರಿಗೂ ನಾವು ಇದನ್ನ ಕೊಟ್ಟಿದ್ವಿ ಸೂಚನೆ, ಏನು, ಪೊಲೀಸ್ ಬಂದ್ರೆ ನೀವು ವ್ಯಾನ್ ಹತ್ತಕ್ ಕೊಡುದು. ಇದು ಎಲ್ರಿಗೂ ನಮಗೂ ಇದ್ದಿದ್ದು. ವ್ಯಾನ್ ಯಾರು ಹತ್ತಬಾರ್ದು. ಅವ್ರಿಗೆ ಹೇಳ್ಬೇಕು, ನೀವು ನಮ್ ಹಿಂದೆ ಬನ್ನಿ, ಒಬ್ರು ತಪ್ಪಿಸ್ಕೊಳ್ಳಲ್ಲ, ನಾವೇ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀವಿ. ನಮಗ್ ಬೇಕಾಗಿದ್ದವು ಪ್ರಚಾರ. ಅವಾಗ ರಸ್ತೆಗಳಲ್ಲಿ ಕೂಗ್ಕೊಂಡು ಹೋಗ್ಬೇಕು, ಇದನ್ನ ಆ ಪ್ರಚಾರ ಸಿಗ್ಬೇಕು, ಅದಕ್ಕೆ ಯಾರು ಹತ್ತಬಾರ್ದು ಅನ್ನೋ ಸೂಚನೆ ಇತ್ತು. ಸರಿ, ನೀವ್ ಯಾರು ನಮ್ಮನ್ನು ಮುಟ್ಬೇಡ್ರಿ, ನೀವು ಬಂದ್ರಿ ಹಿಂದ್ಗಡೆ, ನಾವು ಒಬ್ರು ತಪ್ಪಿಸ್ಕೊಳ್ಳಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಹಾಕಿ ಬರ್ತಾ ಇದೀವಿ ನಾವು ಅಂತೇಳಿ ಎಲ್ಲಾರು ದಬಾಯಿಸ್ಕೊಂಡು ಹೊರಟ್ರು. ವ್ಯಾನಲ್ಲಿ ಹೋಗೋ ದೊಡ್ಡಸ್ಕೆ ಏನ್ ಬೇಕಾಗಿಲ್ಲ, ಕಾಲಲ್ಲೇ ಬರ್ತೀವಿ, ಕಾರ್ ಬೇಡ ಅಂತ. ಸರಿ, ಆಮೇಲೆ ಪೊಲೀಸ್ ಸ್ಟೇಷನ್ ಹೋದ್ರು. ಅವು ಬೆಳಿಗ್ಗೆ 12:30 1 ಗಂಟೆಗೆ ದಸ್ತಗಿರಿ ಆಗಿದೆ, ಒಳಗಡೆ ಇದ್ದಾರೆ. 8 ಗಂಟೆ ಆದ್ರೂ ಬಿಡ್ಲಿಲ್ಲ. ನಮಗೆ ತವಕ ಶುರು ಆಗ್ಬಿಡ್ತು, ಹೆಣ್ಮಕ್ಳು ಒಳಗಡೆ ಇದಾರೆ, ಏನಪ್ಪಾ ಮಾಡೋದು ಅಂತ. ಏನ್ ಮಾಡೋದಪ್ಪ ಅಂತ ಹೇಳಿ ಆಮೇಲೆ BR ಕೃಷ್ಣಮೂರ್ತಿ ಅಂತ ಅಡ್ವೊಕೇಟ್ ಅಲ್ಲಿ, ಅವರು ನಮ್ಮ ಸಂಘದ ಕಾರ್ಯಕರ್ತರೆ. ಇದ್ರಲ್ಲೆಲ್ಲ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ಕೊಂಡು ಮಾಡಿಸ್ತಾ ಇದ್ದವ್ರು. ಅವ್ರ ಹತ್ರ ಓಡದೆ, ಕೃಷ್ಣಮೂರ್ತಿಗಳೇ ಹೀಗಾಗಿದೆ, ಇವತ್ತು ಮಹಿಳಾ ತಂಡ ಹೋಗಿದೆ, ಅವ್ರನ್ನ ನೋಡಿ ಇಷ್ಟೊತ್ತಾದ್ರೂ ಬಿಟ್ಟಿಲ್ಲ, ನಮಗೆ ಆತಂಕ ಶುರುವಾಗಿದೆ, ಏನಾರು ಮಾಡಿ ಅಂದೆ. ತಕ್ಷಣ ಅವ್ರು ತಗೊಂಡು ಅವ್ರಿಗೆ ತುಂಬಾ ಇನ್ಫ್ಲೂಯೆನ್ಸ್ ಇತ್ತು. SP ಗೆ ಫೋನ್ ಹೊಡೆದ್ರು, ನೋಡ್ರಿ ಅವ್ರು ಸತ್ಯಾಗ್ರಹ ಮಾಡಿ ಬಂದಿರೋದು ನಿಜ, ಅವರಾಗೆ ಬಂದು ಅರೆಸ್ಟ್ ಆಗಿದ್ದಾರೆ. ಇನ್ನು ನೀವು ಹೆಣ್ಮಕ್ಳನ್ನ ನೀವೇನಾದ್ರೂ ಇನ್ನು ಹೆಚ್ಚೊತ್ತು ಇಟ್ಕೊಂಡ್ರೆ, ಏನಾರು ಅನಾಹುತ ಆದ್ರೆ ನೀವು ಮನೆಗೆ ಹೋಗ್ತೀರಾ. ಆದ್ರಿಂದ ಬಂದಿದಾರಲ್ಲ, ಅವ್ರಿಗೆ ಬುದ್ಧಿ ಹೇಳಿ ನೀವು ಕಳ್ಸಿ. ಅವ್ರಿಗೆ ಲಾಯರು, ಅವರು ಪ್ರಸಿದ್ಧ ಲಾಯರ್ ಅಲ್ಲಿ, ಅವ್ರು ಹೇಳಿದ್ಮೇಲೆ ಅವ್ರಿಗೆ ಸ್ವಲ್ಪ ಅವ್ರಿಗೂ ಶುರುವಾಯ್ತು. ಸರಿ, ಅವ್ರೇನ್ ಮಾಡಿದ್ರು, ಅವ್ರ ಹತ್ರ ಎಲ್ಲ ಬರ್ಸ್ಕೊಂಡ್ಬಿಟ್ಟು, ಏನ್ ಭಾಗವಹಿಸಲ್ಲ, ಅದು ಇದು ತಪ್ಪಾಯ್ತು, ಅದು ಇದೇನೋ ಮಾಡ್ಕೊಂಡು ಆಚೆ ಕಳ್ಸಿದ್ರು, ಎಲ್ಲ ಬಿಟ್ರು. ಮಾರನೇ ದಿವಸ ಗಾಯತ್ರಿ ಅನ್ನೋ ಮಹಿಳೆ ಮನೆಗೆ ನಾನು ಹೋದೆ. ಕೇಳಕ್ಕೆ, ಏನಮ್ಮ ಏನಾದ್ರು ಬೈದ್ರ, ಹೊಡೆದ್ರ, ಏನ್ ಮಾಡಿದ್ರು ಅಂತ. ಇಲ್ಲ ನಮ್ಮನ್ನ ಚೆನ್ನಾಗೇ ಕಣ್ಕೊಂಡಿದ್ರು, ಆದ್ರೆ ನಮ್ಗೆ 8 ಗಂಟೆ ಆದ್ರೂ ಬಿಡದೆ ಇದ್ದಿದ್ ನೋಡಿ ಸ್ವಲ್ಪ ತವಕ ಶುರುವಾಗಿತ್ತು ನಮಗೆ. ಪೊಲೀಸ್ ಸ್ಟೇಷನ್ ಮಹಿಳೆಯರು ಇರೋದಕ್ಕೆ ಕಷ್ಟ ಅಲ್ವಾ ಅಂತೆಲ್ಲ. ಅದಿರ್ಲಿ ಸತೀಶ್, ನಿಮ್ದು ಚಪ್ಲಿನುವೆ, ಚಪ್ಲಿ ಪಕ್ಕ ಒಂದು ಬಣ್ಣದ ಡಬ್ಬ, ಒಂದು ಬ್ರಷ್ ಇತ್ತಲ್ಲ, ನಿಮ್ ಚಪ್ಲಿ ಅಲ್ಲಿಗೆ ಎಲ್ಲಿ ಬಂದ್? ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ನಾಗ್ಪುರ್ ಚಪ್ಲಿ ಹಾಕ್ತಾ ಇದ್ದೆ, ನಾಗ್ಪುರ್ ಚಪ್ಪಲ್ ಅಂತ ಬರುತ್ತೆ. ಅದು ಅವ್ರ ಮನೆಗೆ ಹೋದಾಗೆಲ್ಲ ನೋಡ್ತಿದ್ದಿಲ್ಲ, ನಿಮ್ ಚಪ್ಲಿ ಅಲ್ಲೇ ಯಾಕೆ ಬಂದಿತ್ತು? ಓ, ಅಲ್ಲೋಯ್ತಾ ಅದು? ಆಸ್ತಿನೂ ರಾತ್ರಿ ವ್ಯಕ್ತಿ ಸಿಕ್ಕಿಲ್ಲ, ಅವ್ರ ಚಪ್ಲಿ ಸಿಕ್ಬಿಟ್ಟಿದೆ.
ಅವ್ರು ಯಾಕೆ ಅದನ್ನ ತಗೊಂಡೋಗಿದ್ದಾರೆ ಅಂದ್ರೆ ಅದು ಸಾಕ್ಷಿ, ನಾನ್ ಕೆಲಸ ಮಾಡಿದೀನಿ, ಅವ್ರು ಸಿಕ್ಲಿಲ್ಲ ಅಂತ ಹೇಳಕ್ಕೆ, ಅವರ ಹೈಯರ್ ಅಧಿಕಾರಿಗಳಿಗೆ ಸಾಕ್ಷಿ ತೋರ್ಸಕ್ಕೆ ಅವ್ರು ಸಿಕ್ಲಿಲ್ಲ ಅಂತ. ಅದೇನಮ್ಮ ಬಿಡು, ಅವ್ರಿಗೆ ಅದೇ ಸಿಕ್ಕೋದು, ನಾನಂತೂ ಸಿಕ್ಲಿಲ್ಲ. ಬಹಳ ವಾಚಾಳಿ, ಬಹಳ ವಾಚಾಳಿ ಮನುಷ್ಯ. ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದೆಲ್ಲ ಡೀಟೇಲ್ ಹೇಳಕ್ಕಾಗಲ್ಲ, ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೇಳ್ಕೊಂಡು ನಾನು ಒಂದು ಹಾಸನದಲ್ಲಿ ಮಹಿಳೆಯರಿಂದ ಸಿಡಿದೆದ್ದ ಕಿಡಿ ಅಂತ ಬರೆದು ವಿಕ್ರಮಕ್ಕೆ ಕಳ್ಸಿದ್ದ ಮಲ್ಲಿಯರು ದೊಡ್ಡದಾಗಿ ಹಾಕ್ಬಿಟ್ಟಿದ್ರು. ಅದು ಈ ಅಮ್ಮನ್ನ ಅವ್ರು ಏನೇನ್ ಕೇಳಿದ್ರು ಅದೆಲ್ಲದು ಅದ್ರಲ್ಲಿ ಇವ್ಳು ಏನ್ ಉತ್ತರ ಕೊಟ್ಲು ಗುಂಡಿನ ತರ, ಅದೆಲ್ಲಾ ಉತ್ತರಗಳು ಇದನ್ನ ಬರೆದಿದ್ದನ್ನ ಗಾಯತ್ರಿ ವಿಚಾರ ಗಾಯತ್ರಿ ಹೇಳಿದ್ದು. ಅದೆಲ್ಲಾನು ಮಲ್ಲಿಯರಿಗೆ ಹೇಳಿ. ಹುಡುಗಿ ಯಾವಾಗ ಅವಳು? ಯಾರ್ದು? ಗಾಯತ್ರಿಗೆ ಏನ್ ವಯಸ್ಸು ಅವಾಗ? ಗಾಯತ್ರಿಗೂ ಅವಾಗ ಏನ 23-24 ವರ್ಷ ಅಷ್ಟೇನೆ. ಧೈರ್ಯವಾಗಿ ಸ್ವಲ್ಪ ಏಜ್ ಆದವ್ರು ಬೇರೆಯವರೆಲ್ಲ ಇದ್ರು. ಈ ಎಮ್ಮನೆ ಸ್ವಲ್ಪ ತಂದೆ ಗುಣ ಇತ್ತಲ್ಲ, ತಂದೆ ವಾಕ್ಪಟುತ್ವ, ತಂದೆ ಧೈರ್ಯ, ಅದೆಲ್ಲ ಬಂದಿತ್ತು, ಬರ್ತಲ್ಲ ಮಕ್ಕಳಿಗೆ ಸ್ವಲ್ಪ. ಹಾಗೆ ಆ ಎಮ್ಮ ಸರಿಯಾಗಿ ಉತ್ತರಗಳು ಕೊಟ್ಟಿದೆ. ಸರಿ, ಆಮೇಲೆ ಆ ಕಾರ್ಯಕ್ರಮ ಅವತ್ತಿಗಲ್ಲಿ ಮುಗೀತು. ಅದು ಹೌದೇನಮ್ಮ, ಅದನ್ನದು ಚಪ್ಪಲಿ ಅದೆಲ್ಲ ತಗೊಂಡು ಹೋಗಿದ್ದಾರೆ, ನಾನ್ ಸಿಕ್ಲಿಲ್ಲ, ಈ ತರ ಆಯ್ತು ನಿನ್ನೆ ಅಂತೆಲ್ಲ ಹೇಳಿದೆ. ಅವ್ರದ್ದೆಲ್ಲ ಕೇಳ್ಕೊಂಡು ಗುರ್ತಾಕೊಂಡು ನಾನು ಲೇಖನ ಬರ್ದೆ, ಅದು ಅಟ್ಟಾಯ್ತು. ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 3 ತಿಂಗಳು ಆಗ್ತಾ ಬಂತು ಈ ಕಾರ್ಯಕ್ರಮಗಳೆಲ್ಲ ಆಗುವಷ್ಟೊತ್ತಿಗೆ. ಅವಾಗ ಇನ್ನೇನು ಎಮರ್ಜೆನ್ಸಿ ಡಿಕ್ಲೇರ್ ಆಗಿ 3 ತಿಂಗಳಾಗಿತ್ತು. ಅಲ್ಲ, ಎಮರ್ಜೆನ್ಸಿ ಡಿಕ್ಲೇರ್ ಆಗಿ 4-3-7 ತಿಂಗಳಾಗಿತ್ತು. ಮೊದಲನೇ 4 ತಿಂಗಳು ಏನೂ ಇಲ್ಲ, ಶೂನ್ಯ ದೇಶದಲ್ಲಿ. ಆಮೇಲೆ ಸಂಘ ನಿರ್ಣಯ ತಗೊಂಡು ಸೆಪ್ಟೆಂಬರ್ 13ನೇ ತಾರೀಕು 76, ಸೆಪ್ಟೆಂಬರ್ 13ನೇ ತಾರೀಕಿಂದ ಜನವರಿ 14 ಸಂಕ್ರಾಂತಿ, 76 ಜನವರಿ 14ರವರೆಗೆ ಸತ್ಯಾಗ್ರಹಗಳನ್ನ ಮಾಡಬೇಕು, ಜೈಲ್ ಬರೋ ಕಾರ್ಯಕ್ರಮ ಇಡೀ ದೇಶದಲ್ಲಿ. ಇದು ಇದ್ದಿದ್ರಿಂದ ಅದು ಮುಗಿತಾ ಬಂತು. ಮುಗಿತಾ ಬಂದಾಗ ಮತ್ತೆ ಯಥಾ ಪ್ರಕಾರ ರಾಮಣ್ಣವರು, ನೋಡಪ್ಪ ನೀನು ಎಲ್ಲಾರನ್ನು ಜೈಲಿಗೆ ಕಳ್ಸಿದ್ಯಾ, ನಿನ್ನ ಅವರೆಲ್ಲ ಸುಮ್ನೆ ಬಿಡಲ್ಲ, ನೀನು ಹೋಗ್ಬೇಕು ಜೈಲಿಗೆ ಹತ್ರ. ಆಯ್ತು, ಹೇಳಿ ಏನ್ ಮಾಡ್ಬೇಕು? ತುಂಬಾ ಚೆನ್ನಾಗಿದೆ. ಯಾಕೆ ನೀವು ಯಾಕೆ ಹೋಗ್ಬೇಕು? ಈಗ ನೀನೇ ಹೋಗ್ಬಿಡು ಅಂತನಾ? ಅವ್ರು ಬಿಡಲ್ಲ, ನೀನೇ ಹೋಗಿ ಸರೆಂಡರ್ ಆಗ್ಬಿಡು ಅಂತನ? ಇಲ್ಲ ಇಲ್ಲ ಇಲ್ಲ, ಅದು ಇಲ್ವೇ ಇಲ್ಲ. ಜನವರಿ 14 ಕೊನೆ ಬ್ಯಾಚ್ ಇತ್ತಲ್ಲ, 76 ಜನವರಿ 14. ಇದು ಪ್ರಾರಂಭ ಆಗಿದ್ದು ಸೆಪ್ಟೆಂಬರ್ 13, 75 ಅಂದ್ರೆ ಎಮರ್ಜೆನ್ಸಿ ಹಾಕಿ 4 ತಿಂಗಳಿಗೆ. ಇದು ಸತ್ಯಾಗ್ರಹ 3 ತಿಂಗಳು ನಡೀತು. ಸೆಪ್ಟೆಂಬರ್ 14ರಿಂದ ಜನವರಿ 14 3 ತಿಂಗಳು ನಡೀತು. 3ರಲ್ಲಿ ಕೊನೆಯದೇ ಇದು. ಆ ಕೊನೆಯ ದಿವಸದ್ದು ಸತ್ಯಾಗ್ರಹ ನೀನ್ ಲೀಡ್ ತಗೊಂಡು ಯಾರ್ಯಾರು ಉಳಿದಿದ್ದಾರೆ ಸಂಘದ ಕಾರ್ಯಕರ್ತರು, ABVP ಕಾರ್ಯಕರ್ತರು, ಅವ್ರನ್ನೆಲ್ಲ ಸೇರಿಸ್ಕೊಂಡು ನೀನು ಅರೆಸ್ಟ್ ಆಗ್ಬಿಡು ಅಂದ್ರು. ಎಸ್, ಸೀದಾ ಹೊಟ್ಟಿದ್ದೆ. 14 ಅಂದ್ರೆ 12 ರಾತ್ರಿ ಬಂದು ನಾನು ನಮ್ಮೂರಲ್ಲಿ ಮನೆಗೂ ಹೋಗ್ಲಿಲ್ಲ, ಯಾರದೋ ಮನೇಲಿ ಉಳ್ಕೊಂಡೆ. ರಾತ್ರಿ ಯಾವಾಗ್ಲೂ ಒಂದ್ ಸಮಯ ಹೋಗಿ ಅಮ್ಮನ್ ಮಾತಾಡ್ಸ್ಕೊಂಬಂದೆ ಅಷ್ಟೇನೆ. ಅವತ್ತು ಮಾರನೇ ದಿನ ನಮ್ದು 144 ಹಾಕಿದ್ದಾರೆ. ಅದಕ್ಕೆ ಇಡೀ ಇದರಿಂದ ಅರಸೀಕೆರೆ ತಾಲೂಕಿಂದ ಎಲ್ಲಾ ಕಾರ್ಯಕರ್ತರುಗಳನ್ನು 5-5 ಜನವೇ ಬರಬೇಕು, ಒಬ್ಬೊಬ್ಬರು ಮಂದಿ ಇಳ್ಕೋಬೇಕು. ನಿಷೇಧ, ಜನಗಳ ಒಟ್ಟಾಗಬಾರದು, ಸೇರ್ಬಾರ್ದು ಅಂತೆಲ್ಲ. 5-5 ಜನ ಇರ್ಬೇಕು. ಒಂದೇ ಸತಿ ಒಂದೇ ಕರ್ಫ್ಯೂ ತರ ಕರ್ಫ್ಯೂನೇ ಇದು. 144 ಅಂದ್ರೆ 5 ಜನದ ಮೇಲೆ ಸೇರ್ಬಾರ್ದು. 5-5 ಜನ ಒಂದೊಂದ್ ಕಡೆ ಇಳ್ಕೊಂಡು ಸುಮಾರು 150 ಜನ ಆದ್ರು. ಎಲ್ಲ ಸರಿಯಾಗಿ 11 ಗಂಟೆಗೆ ಒಂದ್ ಜಾಗ ನಿಗದಿ ಮಾಡಿದ್ವಿ. ಅಲ್ಲಿಗೆಲ್ಲ ಬರೋಕ್ ಶುರು ಆಗ್ಬಿಟ್ರು ಒಂದೊಂದ್ ಕಡೆಯಿಂದನೂ, ಹಳ್ಳಿಗಳಿಂದ ಬಂದವರು, ವಿದ್ಯಾರ್ಥಿಗಳು ಎಲ್ಲ. ಸುಮಾರು 150-200 ಜನ ಆಯ್ತು. ಇಂದಿರಾ ಗಾಂಧಿದು ಪ್ರತಿಮೆ FUG ಮಾಡಿದ್ವಿ, ಅದನ್ನ ಜೋರಾಗಿ ಹಿಡ್ಕೊಂಡು ಎಲ್ಲಾರು ಮೆರವಣಿಗೆ ಹೊರಟ್ವಿ. ಹೇಳ್ಕೊಂಡು ಪ್ರಚಾರ ಮಾಡ್ಕೊಂಡು ಜೋರಾಗಿ ಕೂಗ್ಕೊಂಡು ಹೋದ್ವಿ. ಅಲ್ಲಿ ಪಾತ್ರೆ ಪುಟ್ಟಶೆಟ್ಟಿ ಸರ್ಕಲ್ ಅಂತಿದೆ ಅರಸೀಕೆರೆನಲ್ಲಿ, ಅದೇ ದೊಡ್ಡ ಸರ್ಕಲ್. ಅಲ್ಲಿ ಹೋಗಿ ಇದ್ರ ದಹನ ಮಾಡ್ಬೇಕು ಅಂತ ಅಲ್ಲಿ ಹೋಗಿ ನಾವೆಲ್ಲರೂ ಇನ್ನೇನ್ ಅದಕ್ಕೆ ಬೆಂಕಿ ಕಡ್ಡಿ ಗೀರಿದ್ವಿ. ಪೊಲೀಸ್ ವ್ಯಾನ್ ಬಂತು, ಯಾರೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಬಂತು. ಸರಿ, ಅವ್ರು ಬರೋ ಹೊತ್ತಿಗೆ ಒಳಗಡೆ ಇದ್ದಿದ್ದು ಪಟಾಕಿಗಳು, ದೊಡ್ಡ ದೊಡ್ಡ ಶಬ್ದ ಮಾಡೋ ಪಟಾಕಿಗಳೆಲ್ಲ ಸಿಡಿಯಕ್ ಶುರು ಆದವು. ಅದ್ರೊಳಗೆ ಇದ್ದಿದ್ದು. ಅವ್ರು ಬಂದು ಎಲ್ಲರನ್ನವೇ ಅರೆಸ್ಟ್ ಮಾಡೋದಿಕ್ಕೆ ಬಂದ್ರು. ಅಲ್ಲಿ ಏನಾಗಿತ್ತು ಅಂದ್ರೆ, ನಾವು ಅಷ್ಟು ಜನ ಸೇರಿದ್ರು ಒಂದು 30 ಜನ ಮಾತ್ರ ನಾವು ಲಿಸ್ಟ್ ಮಾಡಿ, ಇಷ್ಟು ಮಾತ್ರ ಅರೆಸ್ಟ್ ಆಗ್ಬೇಕು, ಬೇರೆಯವ್ರೆಲ್ಲ ಮನೆಗೆ ಹೋಗಿ ಅಂತ ಹೇಳಿದ್ವಿ. ಅದೇ ತರದಲ್ಲಿ ಅವ್ರು ಬಂದ್ಮೇಲೆ ನಾವು ರೆಡಿಯಾಗಿ ನಿಂತ್ಕೊಂಡಿವಿ. 30 ಜನದಲ್ಲಿ 27 ಜನ ಬಂದಿದ್ರು. ನಮ್ ಬ್ಯಾಚ್ 27 ಜನ ನಾವು ಸಿದ್ಧವಾಗಿ ನಿಂತ್ಕೊಂಡು ಅವ್ರು ಬಂದು ಹತ್ತಿ ವ್ಯಾನ್ ಅಂದ್ರು. ವ್ಯಾನ್ ಹತ್ತಲ್ಲ, ನೀವು ಬರದೇ ಇದ್ರು ಪೊಲೀಸ್ ಸ್ಟೇಷನ್ ನಾವೇ ಬರ್ತೀವಿ, ಬಂದಿರದೆ ಅದಕ್ಕೆ ನಿಮ್ ಜೈಲ್ ಎಷ್ಟಿದೆ ತುಂಬಿ ಬರ್ತೀವಿ
ನಾವ್ ಹತ್ತಿಗಿತ್ತಲ್ಲ, ನಡೀರಿ ಮುಂದೆ ನೀವು, ನಾವು ಹಿಂದೆ ಬರ್ತೀವಿ, ಒಬ್ರು ತಪ್ಪಿಸ್ಕೊಂಡ್ರು ನಾನ್ ಜವಾಬ್ದಾರ ಅಂತೇಳಿ ಹಾಗೆ ವ್ಯಾನ್ ಹಿಂದ್ಗಡೆ ಬರ್ತಿತ್ತು. ಅವ್ರು ತಂಡ ಆಗ್ಬಿಟ್ಟಿರ್ಬೇಕು, ಓ. ಏನೇ ಪ್ರಾಣಿಗಳು ಹೆಂಗಪ್ಪ ಇವ್ರನ್ನ ಅರೆಸ್ಟ್ ಮಾಡೋದು ಅಂತ. ಅದು ಬೆಂಗಳೂರು ಹೊನ್ನಾವರ ರೋಡ್, BH ರೋಡ್, ಮೈನ್ ರೋಡ್ ಅದು ಅರಸೀಕೆರೆಯಲ್ಲಿ ಪತ್ರೆಪಟ್ಟಿ ಸರ್ಕಲ್ ಇಂದ ಎಷ್ಟು ದೂರ ಆ, ಎಷ್ಟು ದೂರ ಪೊಲೀಸ್? ಸುಮಾರು ಒಂದು 1 ಕಿಲೋಮೀಟರ್. 1 ಕಿಲೋಮೀಟರ್. 1 ಕಿಲೋಮೀಟರ್ ನಡ್ಕೊಂಡೇ ಹೊರಟ್ರಿ? ನಡ್ಕೊಂಡೆ ಬಂದು, ಎಲ್ಲಾರು ಜೈಕಾರ ಹಾಕೊಂಡು ಧಿಕ್ಕಾರ ಹಾಕೊಂಡು ಎಲ್ಲ ಬಂದ್ವಿ. ಎಲ್ಲ ಕಿಕ್ಕಿರಿದು ಅಂಗಡಿಗಳಲ್ಲಿ ಜನ ನೋಡ್ತಾ ಇದ್ರು. ನಾವೆಲ್ಲ ಆರಾಮಾಗಿದ್ದೀವಿ, ಇವ್ರಿಗೆ ಏನಾಗಿದೆ ಅಂತ ಪಾಪ ಅವ್ರು ನೋಡ್ತಾ ಇದ್ರು ನಮ್ಗೆ. ಸರಿ ಬಂತು, ಸರಿ ಅರೆಸ್ಟ್ ಆದ್ವಿ. ಅಲ್ಲಿ ನಾವು ಅಲ್ಲಿ ಸೆಲ್ ಅಲ್ಲಿ ನಮ್ಮನ್ನ ಹಾಕಿದ್ರು. ಅಲ್ಲಿ ನೋಡಿದ್ರೆ ಸೆಲ್ಲು ಅದು ಕೈದಿಗಳು ಹಾಕಿದ್ದಲ್ವಾ, ಸ್ವಚ್ಛತೆ ಇರ್ಲಿಲ್ಲ. ನಾವೆಲ್ಲ ಅಲ್ಲೇ ಧಿಕ್ಕಾರ ಹಾಕೋಕ್ ಶುರು ಮಾಡಿದ್ವಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಧಿಕ್ಕಾರ ಇದೆ, ಓಡ್ ಬಂದ್ರು. ನಮ್ಮನ್ನ ಏನ್ರಿ ಏನ್ ತಿಳ್ಕೊಂಡಿದ್ದೀರಾ ನೀವು, ನಾವೇನ್ ಕೊಲೆ ಇದೆಲ್ಲ ಮಾಡಿ ಬಂದಿರಲ್ಲ, ನಾವೆಲ್ಲ ರಾಜಕೀಯವಾಗಿ ಬಂದಿರೋರು. ಇಂಥ ಸೆಲ್ ಅಲ್ಲ ನಮ್ಮನ್ನ ಹಾಕೋದು, ಇಲ್ಲ ಸ್ವಚ್ಛ ಮಾಡಿಸಿ, ಇಲ್ಲ ಅಂದ್ರೆ ಬಿಡಿ, ನಾವ್ ಇಲ್ಲೇ ಮಲಗ್ತೀವಿ, ಎದ್ದೋಗಲ್ಲ.